ನಮ್ಮ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಮಾತೇನಾದ್ರೂ ಹೇಳೋದಾದ್ರೆ? ನಮ್ಮ ಫ್ಯಾಮಿಲಿ ನಿಜವಾದ ದೇವರು. ನನ್ನ ಲೈಫಲ್ಲಿ ನನ್ನ ಹೆಂಡತಿ ಕಾಲಿಗೆ ಬಿದ್ರು ಸಾಲಲ್ಲ. ಫುಲ್ ಹ್ಯಾಪಿ ಫ್ಯಾಮಿಲಿ ಹಾಗಾದ್ರೆ. ನಾನು ಯಾವಾಗಲೂ ನಾಳೆ ಬರೋ ಜಾಸ್ತಿ ನಮ್ಮ ಮನೆಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನನಗೇನು ಓದಕ್ಕೆ ಬರೆಯಕ್ಕೆ ಬರಲ್ಲ, ಎಬ್ಬೆಟ್ ನಾನು. ದೇವರಣ್ಣಗಳು ಹೇಳ್ತೀನಿ, ಇದು ನಾಟಕ ಕ್ಯಾಮ್ರಾಗ ಹೇಳ್ತಿಲ್ಲ. ನಾನೊಬ್ಬ ನನ್ನ ಮಗ. ನಾವು ಸತ್ಯ ಹೇಳೋದ್ರೆ ತುಂಬ ಜನ ಕತ್ತಾರೆ ಇರ್ಬೋದಾಗಿತ್ತಾನೆ. ನಾವು ಇಲ್ಲ ಅಂದ್ರೂ ಕಷ್ಟ, ಇದೆ ಅಂದ್ರೂ ಕಷ್ಟ. ಅವ್ಳು ಹೇಳ್ಕೊಡ್ತಿರ್ತಾರೆ ಕಿವಿಲಿ, ಸಖತ ಕೇಳ್ತೀರಿ, ಕೇಳಿ ಕೇಳಿ ಕೇಳಿ, ಇನ್ನು ಸಖತ ಕೇಳು, ಸಿಕ್ಸದ ನನ್ನ ಮಗನ ಅಂತ ಹೇಳ್ಕೊಡ್ತಾರೆ. ಅದು ಕೇಳಿದ್ದು ಕಟ್ ಮಾಡಿರ್ತಾರೆ, ಹೇಳಿದ್ದು ಹಾಕಿರ್ತಾರೆ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇವತ್ತಿನ ನಮ್ಮ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ್ಲೂ ಕಪಲ್ ಇಂಟರ್ವ್ಯೂ ಮಾಡೋದು ಅಥವಾ ಸಿಂಗಲ್ ಇರುವಂತಹ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ನಮ್ಮ ಜೊತೆ ಫುಲ್ ಫ್ಯಾಮಿಲಿಯೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಫ್ಯಾಮಿಲಿ ಖಂಡಿತವಾಗ್ಲೂ ನಿಮ್ಗೆ ಈಗಾಗಲೇ ಅದು ಪರಿಚಯ ಇರುವಂತಹ ಫ್ಯಾಮಿಲಿ. ಅಂಡ್ ನಿಮ್ಮೆಲ್ಲರ ಮಧ್ಯೆ ನಿಮಗೋಸ್ಕರ ಸಾಕಷ್ಟು ಮಾಡಿದಂತಹ ಫ್ಯಾಮಿಲಿ. ಅಂಡ್ ಮುಖ್ಯವಾಗಿ ಜ್ಯೋತಿಷ್ಯವನ್ನ ಆಳುವಾಗಿ ನಂಬುವಂಥವ್ರು ಅಂಡ್ ತನ್ನ ದಿನನಿತ್ಯದಲ್ಲಿ ರೂಢಿ ಮಾಡಿಕೊಂಡಂಥವ್ರು. ಹಾಗೆ ನಾನು ಅಂದ್ರೇನೆ ನಂಬರ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂಥವ್ರು ನಮ್ಮ ಜೊತೆ ಇದ್ದಾರೆ. ಅವರ ಫ್ಯಾಮಿಲಿ ಕೂಡ ಇದೆ. ನಮ್ಮ ಆರ್ಯವರ್ಧನ್ ಗುರುಜಿ ಅವರ ಫ್ಯಾಮಿಲಿ ನಮ್ಮ ಜೊತೆ ಇರೋವಂಥದ್ದು ಇವತ್ತು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಸಣ್ಣ ಪುಟ್ಟ ಫ್ಯಾಮಿಲಿಯ ಫನ್ ಮೂಮೆಂಟ್ಸ್ ಗಳನ್ನ ತಿಳ್ಕೊಳ್ಳೋಣ, ಅವರ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ, ಅಂಡ್ ಅವರ ಲವ್ ಸ್ಟೋರಿನ ತಿಳ್ಕೊಳ್ಳೋಣ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಬನ್ನಿ. ಗುರುಜಿ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಿ. ಓಕೆ, ಹೇಗಿದ್ದೀರಾ ಗುರುಜಿ ನೀವು? ಎಲ್ಲ ಚೆನ್ನಾಗಿದ್ದೀವಿ. ಓಕೆ ಗುರುಜಿ, ಮೊದಲನೇದಾಗಿ ಇಡೀ ಫ್ಯಾಮಿಲಿ ನಮ್ಮ ಏನು ಪ್ರೇಕ್ಷಕರಿಗೆ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಮಾತೇನಾದ್ರೂ ಹೇಳೋದಾದ್ರೆ? ನಮ್ಮ ಫ್ಯಾಮಿಲಿ ನಿಜವಾದ ದೇವರು. ನನ್ನ ಲೈಫಲ್ಲಿ ನನ್ನ ಹೆಂಡತಿ ಕಾಲಿಗೆ ಬಿದ್ದರೂ ಸಾಲಲ್ಲ. ಯಾಕಂದರೆ ನನ್ನ ಮಗಳು ಅದಕ್ಕಿಂತ ದೇವರು. ಇಬ್ಬರೂ ನನಗೊಂಥರ ನಮ್ಮ ಮನೆಗೆ ಬರೋದು ನನ್ನ ಅಪರೂಪ. ಅಂದರೆ ಒಂದು ದಿವಸ ಆದ್ಮೇಲೆ ಬರ್ತೀನಿ. ನನ್ನ ಹತ್ರ ಒಂದು ದಿವಸ ಆಗಿರುತ್ತೆ, ಇವಾಗ ಒಂದು ದಿವಸ 12 ಗಂಟೆ ಆಗಿರುತ್ತೆ. ಅದಕ್ಕೆ ಮೇಲೆ ಬಂದರೆ ನಾಳೆ. ಅದು ನಾನು ಯಾವಾಗಲೂ ನಾಳೆ ಬರೋ ಜಾಸ್ತಿ ನಮ್ಮ ಮನೆಗೆ. ಅಂದರೆ ಬೆಳಗ್ಗೆ ಮನೆ ಬಿಟ್ಟರೆ ನಾಳೆ ಆಗುತ್ತೆ, ಬಂದು ಮಲಗ್ತೀನಿ. ಅಷ್ಟು ಬಿಟ್ಟರೆ ನನ್ನ ಹೆಂಡತಿ ನನಗೇನು ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಎಬ್ಬೆಟ್ ನಾನು. ಎನಿ ಟೈಮ್ ಜ್ಯೋತಿಷ್ಯ ಗ್ರಹಗಳ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಕಲ್ತಾಗಲೂ ಕೂಡ ಕಲಿಬೇಕಾದ್ರೂ ಕೂಡ ನಾನು ಹೆಂಡತಿ ಹತ್ರ ಜಾಸ್ತಿ ಮಾತಾಡ್ತೀನಿ. ನಾನು ತುಂಬ ಸಬ್ಜೆಕ್ಟನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀನಲ್ವ. ಬೇರೆಯವರೆಲ್ಲ ಬರೆದಿಟ್ಟಿರ್ತಾರೆ, ಇಲ್ಲ ಬುಕ್ ಓದ್ತಾರೆ. ನಂದೇ ಓನ್ ಸಬ್ಜೆಕ್ಟು. ಹಾಗಾಗಿ ನಾನು ಡಿಸ್ಟರ್ಬ್ ಆಗಲ್ಲ. ಹಾಗಾಗಿ ಬ್ರೈನ್ ಸೆಟ್ ಮಾಡಿ ಇಟ್ಕೊಳ್ತೀನಿ. ಹಾಗಾಗಿ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಅದು ನನ್ನ ದೇವರಣ್ಣಗಳು ಹೇಳ್ತೀನಿ, ಇದು ನಾಟಕ ಕ್ಯಾಮ್ರಾಗ ಹೇಳ್ತಿಲ್ಲ. ನನ್ನ ಹೆಂಡ್ತಿ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಯಾಕಂದರೆ ನಾನೊಬ್ಬ ನನ್ನ ಮಗ. ಒಬ್ಬನಾಗ ಹೇಳ್ತೀನಿ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲಿ. ಪ್ರಪಂಚ ನನಗೆ ಈ ನಾಲೆಡ್ಜ್ ಬುಧಗ್ರಹ ತುಂಬ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಓದ್ಬೇಕಾದ್ರೆ ರಾಹು ದಶೆ ನನ್ನ ಹಾಳು ಮಾಡಿಬಿಡ್ತು. ನನಗೆ ಇವಾಗ ಬುಧ ದಶೆ. ಹಾಗಾಗಿ ನನಗೆ ಇವಾಗ ಓದಕ್ಕೆ ಬಂದಿದ್ರೆ ನಾನು ಈ ದೇಶದ CM ಪ್ರೈಮ್ ಮಿನಿಸ್ಟರ್ ಆಗಿರುವೆ. ನನಗಿರೋ ಟ್ಯಾಲೆಂಟ್ಗೆ 100%. ಹಾಗಾಗಿ 100% CM ಆಗಿರುವೆ ನಾನು. ನನಗೆ ವಿದ್ಯೆ ಇದ್ದಿದ್ರೆ. ವಿದ್ಯೆ ಇಲ್ದಿರೋದಕ್ಕೆ ನನಗೆ CMಗಳಿಗೆ MLAಗಳಿಗೆ ಮಿನಿಸ್ಟರ್ಗಳಿಗೆ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. ಆದರೆ ನನಗೆ ವಿದ್ಯೆ ಅನ್ನೋದಿದ್ರೆ ಜ್ಯೋತಿಷ್ಯ ನಾನು ಹೇಳ್ತೀನಿ, ಅದು ನನ್ನ ಕೆಪಾಸಿಟಿ. ರಾಜಕೀಯ ವಿದ್ಯೆ ಬೇಕೇ ಬೇಕು. ರಾಜಕೀಯ ಒಳ್ಳೇದು ಮಾಡೋಕ್ಕೂ ಫ್ರಾಡು ಮಾಡಬೇಕು. ಎರಡೂ ಮಾಡಿದಾಗಲೇ ಅದು ರಾಜಕಾರಣ ಆಗುತ್ತಿಲ್ಲ. ನಾನು ಒಂದೇ ಮಾಡೋಕ್ಕಾಗಲ್ಲ. ಹಾಗಾಗಿ ಜ್ಯೋತಿಷ್ಯದಲ್ಲೇ ಈ ದೇವರು ನನಗಿರುವಂಥ ಜನ್ಮ ಕೊಟ್ಟ ನನಗೆ ಗೊತ್ತಿಲ್ಲ, ದೇವರಿಚ್ಛೆ. ಒಟ್ಟಿನಲ್ಲಿ ಫುಲ್ ಹ್ಯಾಪಿ ಫ್ಯಾಮಿಲಿ ಹಾಗಾದ್ರೆ. ತುಂಬ ಅಂದರೆ ತುಂಬ ಸಂತೋಷ ಇದೆ. ನನ್ನ ಫ್ಯಾಮಿಲಿ ಅದ್ಭುತವಾದ ಫ್ಯಾಮಿಲಿ. ನನಗೆ ಗೊತ್ತಿಲ್ಲ ಬೇರೆ ಪ್ರಪಂಚ ಗೊತ್ತಿಲ್ಲ. ಆಮೇಲೆ ನಾವೆಲ್ಲ ತುಂಬ ಜನಗಳ ಜೊತೆ ಮಾತಾಡಲ್ಲ. ಜನಗಳು ನನ್ನನ್ನು ಬಂದು ತುಂಬ ಜನ ಜ್ಯೋತಿಷ್ಯ ಕೇಳೋಗಿರೆ. ನನಗೆ ಒಂದು ಪಾರ್ಟಿ ಮಾಡೋದು, ಪಬ್ ಮಾಡೋದು, ನಾನು ಒಬ್ಬನೇ ಹೋಗಿ ಎಲ್ಲರೂ ಒಂದು ವೀಡಿಯೋ ಸಿಕ್ಕಿತ್ತು ಇವತ್ತರೆಗೂ ನಿಮಗೆ. ಒಂದು ವೀಡಿಯೋ ನಾನೆಲ್ಲರೂ 4 ಜನ ಜೊತೆ ನಾನು ಯಾರೋ ಒಬ್ಬರು ಕರೆದಿರೋ ಜೊತೆಲಿ ಫಂಕ್ಷನ್ಗೆ ಬರ್ತಿತ್ತು. ನಾನು ಕರೆದು ಎಲ್ಲಿ ಪಾರ್ಟಿ ಮಾಡಿ ನಂಗೆ ಆ ಥರ ಕ್ರೇಜೆಲ್ಲ ಇಲ್ಲ. ನನಗೆ ಎಷ್ಟು ಕೊಟ್ಟರು ಜ್ಯೋತಿಷಕ್ಕೆ ಟೈಮ್ ಸಾಕಾಗಲ್ಲ. ಎಷ್ಟು ಹೇಳಿದ್ರು ಜ್ಯೋತಿಷಕ್ಕೆ 1000 ಇದ್ದಾವೆ ಹೇಳೋದು. ನಾವು ಸತ್ಯ ಹೇಳೋದ್ರೆ ತುಂಬ ಜನ ಕತ್ತಾರೆ. ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. 100% ನಾವು ಸತ್ಯನ ಹೇಳ್ತಾ ಇರ್ತೀವಿ, ಹುರ್ಕನ್ನೋರು ಇರ್ತಾರೆ. ಗುರುಜಿ, ನೀವು ಓದಿನ ಬಗ್ಗೆ ಹೇಳಿದ್ರಿ ಅಂಡ್ ನಿಮ್ಮ ಫ್ಯಾಮಿಲಿನ ನಾನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ
ಓದಿನ ಬಗ್ಗೆ ಮಾತಾಡಿದ್ರಿ, ನಾನು ಓದ್ಲಿಲ್ಲ ಆದ್ರೂ ನನ್ನ ಹೆಂಡತಿ ನನ್ನ ಚಂದ ಅಡ್ಜಸ್ಟ್ ಮಾಡ್ಕೊಂತಾರೆ, ನನ್ನ ಚಂದ ಒಪ್ಕೊಂಡಿದ್ದಾರೆ, ಇದ್ದಂಗೆ ಒಪ್ಕೊಂಡಿದ್ದಾರೆ ನನ್ನ ಅಂತ ಹೇಳಿ. ಯಾಕೆ ಗುರುಜಿ ನೀವು ಶಾಲೆಗೆ ಹೋಗ್ಲಿಲ್ವಾ, ಅಥವಾ ಹೋಗಿ ಅಲ್ಲೇನಾದ್ರೂ ಇನ್ಸಿಡೆಂಟ್ ಇಂದ ನೀವು ಶಾಲೆಯಿಂದ ದೂರ ಆದ್ರೆ ಹೇಗೆ? ಇಲ್ಲ, ನಾವೊಂದು ಹಳ್ಳಿ ಕುಟುಂಬ, ಹಾಗಾಗಿ ನಮ್ಮ ತಂದೆ ಇಬ್ಬರು ಹೆಂಡ್ತಿರು, ಹಾಗಾಗಿ ನಮ್ಮ ತಂದೆ ತುಂಬಾ ನಾವೊಂದು ಜಮೀನ್ದಾರರು, ಹಾಗಾಗಿ ನನ್ನ ತಲೆಯಲ್ಲಿ ರಾವು ದೇಶದಲ್ಲಿ ವಿದ್ಯೆ ಓದಬಾರ್ದು ಅಂತಲೇ ಅದು ಬರ್ದಿರುತ್ತೆ. ಅವನ ದೇಶ ನನ್ನ ಅದನ್ನ ಕಿತ್ಕೊಬಿಡ್ತು. ಅದು 18 ವರ್ಷ ಆ ದೇಶ ಎಜುಕೇಶನ್ ಮುಗಿದೋಯ್ತು. ಅದಾದ್ಮೇಲೆ ಗುರು ದೇಶದಲ್ಲಿ ಬೇಕ್ರಿಲಿದ್ದೆ, ಹಾಗೆ ಆಟೋನು ಓಡಿಸ್ದೆ, ಬೇಕ್ರಿ ಮಾಡಿದೆ. ಯಾವುದ್ರಲ್ಲೂ ಲಾಸ್ ನೋಡಿಲ್ಲ ನಾನು. ಏನೇಳಿ ಲಾಸ್ ನೋಡ್ಲಿಲ್ಲ, ನನ್ನ ಲೈಫಲ್ಲಿ ಲಾಸ್ ಅಂತ ನಾನು ನೋಡ್ಕೊಂಡಿಲ್ಲ. ನನ್ನ ಜೊತೆ ಸೇರಿದ್ರು ಕೂಡ ಯಾರು ಅವ್ರು ತುಂಬ ಶ್ರೀಮಂತರಾಗ್ತಾರೆ. ನಾನು ಯಾವ್ದಾರ ಒಂದು ಹೋಟ್ಲು ಖಾಲಿ ಹೊಡಿತಾ ಇರುತ್ತೆ, ನಾನು ಒಂದು ದೋಸೆ ತಗೊಂಡು ಹೋದ್ರೆ ಅಂಗಡಿ ದೋಸೆ ಖಾಲಿ ಆಗಿರ್ತವೆ. ನಾನು ಹೋಗಿದ ತಕ್ಷಣ ಜನ ಕ್ರೌಡ್ ಜಾಸ್ತಿ ನನಗೆ ಕೊಡಕ್ಕಲ್ಲ ಮೇಲೆ ಅವರು. ಇದು ನನ್ನ ಲೈಫಲ್ಲಿ ತುಂಬ ಸರಿ ನಡೀತದೆ. ಅದು ಜಾತಕಗಳು, ಅದು ಯೋಗ ಇರುತ್ತೆ, ಯೋಗ ನಡೀತಿತ್ತು. ಓಕೆ, ಇನ್ನು ಮೇಡಮ್ ನಾವು ಮಾತಾಡ್ಸೋಣ. ಮೇಡಮ್, ಹೇಗೆ ಗುರುಜಿ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು, ನೀವು ಲೈಫಲ್ಲಿ ಅವ್ರನ್ನ ಸಾಕಷ್ಟು ಅರ್ಥ ಮಾಡ್ಕೊಂಡ್ರೆ, ಅಂಡ್ ನಮಗೂ ಅರ್ಥ ಆಯ್ತು. ಎಲ್ಲಕ್ಕಿಂತ ಮುಗಿಲಾಗಿ ಹೇಳ್ಬೇಕು ಅಂದ್ರೆ ನೆನಪಾಗ್ತೈತಿ, ನಾನು ಇವತ್ತು ದುಡ್ಡು ಎಣಿಸಲ್ಲ, ನಂಗೆ ಅದು ಗೊತ್ತಿಲ್ಲ. ಏನೇಳಿ ದುಡ್ಡು ಎಣಿಸಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಎಣಿಸೋದು ಇಲ್ಲ ಇವತ್ತವರೆಗೂ. ಆಮೇಲೆ ನನ್ನ ಲೈಫಲ್ಲಿ ನನ್ನ ಜೋಬಲ್ಲಿ ದುಡ್ಡಿಡಲ್ಲ. ಏನೇಳಿ ದುಡ್ಡಿಡಲ್ಲ, ನಾನು ಇಡಲ್ಲ ಯಾವಾಗಲೂ ಕೂಡ. ಇವಾಗೇನ ಫೋನ್ ಪೇ ಗೂಗಲ್ ಪೇ ಇದೆ, ಮುಂಚೆಲಿ ಇಲ್ಲ. ನನಗೆ ಏನೇ ಒಂದು 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 ಚಪ್ಪಲಿ ತಗೊಂಡಿರ್ಬೋದು, ಒಂದು ಕಾರೇ ತಗೊಂಡ್ಬೋದು, ಒಂದು ಮನೆ ತಗೊಂಬೋದು, ಇದೆಲ್ಲ ನನ್ನ ಹೆಂಡತಿ. ಅವಳು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ ನಾನೇನು ಇಲ್ಲದೆ ಇದ್ದಾರ ಟೈಮಲ್ಲಿ ನನ್ನ ಕೈಲಿ ನಾನು ಬೇಕ್ರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಗೌರ್ಮೆಂಟ್ ಕೆಲಸ, ಹಾಗಾಗಿ ನನಗೂ ನನ್ನ ಹೆಂಡತಿ ಅಜ್ಜಗಜ್ಜ ಅಂತಾರ ಡಿಪೆಂಡ್ಸ್. ಅವಳು ಜಾಬ್ ಗೌರ್ಮೆಂಟ್ ಕೆಲಸ, ನಾನು ಬೇಕ್ರಿ ಕೆಲಸ, ಆಟೋ, ಅವಳು ಗೌರ್ಮೆಂಟ್ ಕೆಲಸ. ನನ್ಗೆ ಆಟೋ ಸರ್ವಿಸ್ ಮಾಡ್ಸಕ್ ದುಡ್ಡು ಇರ್ತಲ್ಲ, ಅವಳು ಸ್ಯಾಲ್ರಿ ತಂದು ಕೊಡೋಳು. ಎಷ್ಟೋ ಸರಿ ಚಾನಲ್ಗೆ ಬರಬೇಕು, ನಾ ಇಷ್ಟು ಮುಂದಕ್ಕೆ ಬರ್ಬೇಕು ಅಂದ್ರೆ ಚಾನಲ್ಗೆಲ್ಲ ದುಡ್ಡು ಕಟ್ಟೆ ಬರಬೇಕು, ಒಂದೊಂದು ಸ್ಲಾಟ್ಗೂ ದುಡ್ಡು ಕಟ್ಟಬೇಕು. ನಾನೊಬ್ಬ ಗೌಡ, ಹುರ್ಕತ್ತಾರೆ, ಇಲ್ಲೆಲ್ಲದಲ್ಲೂ ಕೂಡ ಗಿಮಿಕ್ ಅನ್ನೋದಿರುತ್ತೆ. ಚಾನಲ್ಗೆ ದುಡ್ಡು ಕಟ್ಟಬೇಕು. ಎಷ್ಟೋ ಸರಿ ನಮ್ಮ ಮಿಸ್ಸಸ್ ಸ್ಯಾಲ್ರಿ ದುಡ್ಡನ್ನ ತಂದು ಕಟ್ಟಿದ್ದೀವಿ ಚಾನಲ್ಗಳಿಗೆ. ಎಷ್ಟೋ ಜನ ನನ್ನ ಹತ್ರ ನಮ್ಮ ಚಾನಲ್ಗೆ ದುಡ್ಡು ಕಟ್ಟಿ ದುಡ್ಡನ್ನ ಮುಂಡ ಮೋಚಿರೋದು ಇದ್ದಾರೆ. ಅವ್ರನ್ನ ಹೋಗಿ ನಾವು ಕೇಳೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಈ ಥರ ಎಲ್ಲ ಕಷ್ಟಪಟ್ಟು ಬಂದಿದ್ದೀನಿ. ಇವತ್ತು ಆರ್ಯವರ್ಧನಾಗಿ ನೋಡ್ತಿದ್ದಾರೆ. ನಾವು ಇವತ್ತು ನಮ್ಮ ಲೈಫಲ್ಲಿ ನಾವು ಬಡವರೇನೆ. ಇವತ್ತು ಕಾರು EMI ಕಟ್ತೀನಿ, ಏನು ಜ್ಯೋತಿಷಿ ಎಸ್ಕೊಳ್ತೀವಿ ಅಷ್ಟು ದುಡ್ಡನ್ನು ಕೂಡ ನಾವು ಚಾನಲ್ಗೆ ಕಟ್ಟಬೇಕಾಗಿ ಬರುತ್ತೆ. ಯಾವ ಚಾನಲ್ ಯಾರೂ ಫ್ರೀ ಕೊಡಲ್ಲ, ಬರೀ ಓನ್ ಡಿಸ್ಕಷನ್ ಕರೆದಿರ್ತಾರೆ. ಅಲ್ಲಿನ ಮಾನ ಮರ್ಯಾದೆ ಕಳ್ಕೊ ಬರ್ಬೋದು. 100% ಇದ್ದಕ್ಕಿದ್ದಂಗೆ ಕೇಳ್ತಾರೆ, ನಾಳೆ ಕುಮಾರಸ್ವಾಮಿ ಹಿಡಿತಾರೇನ್ರಿ, CM ಅವ್ರು ಆಗ್ತಾರೇನ್ರಿ, ಅವ್ರಿಗೆ ಅಪ್ಪ ಬಂದು ಏನು ಗೊತ್ತು. ನಾವು ಇಲ್ಲ ಅಂದ್ರೂ ಕಷ್ಟ, ಇದೆ ಅಂದ್ರೂ ಕಷ್ಟ. ಏನೇಳಿ ಅವ್ರಿಗೇನು ಅವ್ಳು ಹೇಳ್ಕೊಡ್ತಿರ್ತಾರೆ ಕಿವಿಲಿ, ಸಖತ ಕೇಳ್ತೀರಿ, ಕೇಳಿ ಇನ್ನೂ ಸಖತ ಕೇಳು, ಸಿಕ್ಸು ನನ್ನ ಮಗನ ಅಂತ ಹೇಳ್ಕೊಡ್ತೀವಿ. ಅವ್ರು ಇನ್ನೂ ಎಕ್ಸ್ಟ್ರಾರ್ಡಿನರಿ ಕೇಳ್ತಾ ಇರ್ತಾರೆ. ಮಾನ ಮರ್ಯಾದೆ ಹೋಗೋದು ನಮ್ದು, ನಮ್ಮ ಜೊತೆ ನಮ್ಮ ಮಕ್ಕಳದು, ನಮ್ಮ ಹೆಂಡ್ತಿದು. ಅವ್ರ ಮನೆಗೆ ಬಂದು ನಿಂಗೆ ಇದು ಯಾಕೆ ಬೇಕಾಯ್ತು, ಮುಚ್ಕೊಂಡಿರಕ್ಕಾಗಲ್ವಾ, ಇರ್ಬೋದಾಗಿತ್ತಾನೆ ಈ ತರ. ಆಮೇಲೆ ಫ್ರೆಂಡ್ಸ್ ಫೋನ್ ಮಾಡಿರಿ, ಯಾಕೆ ಅವ್ರ ಬಗ್ಗೆ ಮಾತಾಡಿಲ್ಲ, ಇಲ್ಲ ಅವ್ರು ಕೇಳಿದಕ್ಕಲ್ಲ ಹೇಳಿದೆ, ಅದು ಕೇಳಿದ್ದು ಕಟ್ ಮಾಡಿರ್ತಾರೆ, ಹೇಳಿದ್ ಹಾಕಿರ್ತಾರೆ. ಹೊಂಡ ಮಚ್ಕೋಬೇಕು ನಾವು. ಎಲ್ಲಾ ಸೈಕಲ್ ಹೊಡೆದು ಬಹಳ ಇಲ್ಲಿತ್ತು ಕೂದಲು. IPL ಮ್ಯಾಚ್ ನನಗೇನು, ಒಂದು ಮ್ಯಾಚಲ್ಲಿ ಮ್ಯಾಚ್ ಪ್ರೆಡಿಕ್ಷನ್ ಮಾಡ್ತೀವಿ, ಒಂದು 5,000 ಕೊಟ್ಟಿಲ್ಲ, 10,000 ಕೊಟ್ಟಿಲ್ಲ. ಮ್ಯಾಚ್ ಗೆಲ್ಲೋರ್ಗು ಪ್ರೇಯರ್ ಮಾಡ್ಬೇಕು, ಆ ಕಡೆ ಮಂಕೇಬೇಕು, ಇದು ಯಾವನೇ ಬೇಕು. ನಮ್ಗೆ ಗೊತ್ತಿರೋ ಹೇಳಕ್ ಹೋಗಲ್ಲ. ಅವ್ನು ಯಾವ ನೋಡ್ಬಿರ್ತಾನೆ, ಕುಡ್ದು ಬಾರಲ್ಲಿ ಮ್ಯಾಚ್ ನೋಡ್ತಾ ಇರ್ತಾನೆ. ಅವ್ರಮ್ಮ ಅವ್ರ ಹೆಂಡ್ತಿನೆಲ್ಲ ನೆನ್ಪಿಡಕ್ಕಲ್ಲ, ನಮ್ ಕೆಟ್ಟದಾಗ ಬರ್ತಾರೆ. ಇವೆಲ್ಲ ನೋಡಿದೀವಿ. ಆಗ ಈಗೆಲ್ಲ ಮಾಡಲ್ಲ. ನಮಗೂ ಮಗಳು ದೊಡ್ಡಳಾಗ್ಯಾರೆ, ನಮ್ಮಿಂದ ಅವಳು ತಲೆ ತಗ್ಗಿಸ್ಬಾರ್ದು ಅಂತ. ನನ್ನ ಹೆಂಡತಿ ದೇವ್ರು ಅಂದ್ರೆ, ಯಾಕೆ ದೇವ್ರು ಅಂದ್ರೆ, ನನ್ನ ಹೆಂಡತಿ ಮದ್ವೆ ಆದ್ಮೇಲೆ ನನಗೆ ಇಷ್ಟ ಅದೃಷ್ಟ ಬಂತೇನೋ. ನಾನು ಅದಕ್ಕೆ ಮುಂಚೆ ಏನು ಇರ್ನಲ್ಲ. ಇವಾಗ ಆರ್ಯವರ್ಧನಾಗಿ ಎಲ್ಲರೂ ನೋಡ್ತಾರೆ. ನನ್ನ ಹೆಂಡತಿ ಮದ್ವೆ ಆದ್ಮೇಲೆ, ಆಮೇಲೆ ನನ್ನ ಹೆಂಡ್ತಿನೇ ಸ್ಯಾಲ್ರಿ ಲೋನ್ ತೆಗೆದು ನಾವು ಮದುವೆ ಮಾಡ್ಕೊಂಡಿದ್ದು. ಸಂಬಳದಲ್ಲಿ ಲೋನ್ ತಗೊಂಡು, ಅವಳ ಫ್ರೆಂಡ್ ಲೋನ್ ಇಸ್ಕೊಟ್ಟು, ಆ 3-4 ಜನ ಲೋನ್ ತೆಗೆದು ಆ ಮದುವೆ ಆಗಿ, ಒಂದು ನನ್ನ ಹೆಂಡತಿಗೆ ನನ್ನನ್ನು ಇಲ್ಲಿವರೆಗೂ ಸಾಕಿರೋದವ್ರೇನೆ. ಇಲ್ಲ, ನಾನು ಸಿನಿಮಾದವರು ಸೀರಿಯಲ್ ಎಲ್ಲ ಒಬ್ಬೊಬ್ರು ಸತ್ಯ ಮಾತಾಡ್ತಾರೆ, ಒಬ್ಬೊಬ್ರು ಇಲ್ದಿರೋದು ಸುಳ್ಳು ಅಂತ ಹೇಳ್ತಾರೆ. ಇದರಲ್ಲೆಲ್ಲ 100ಕ್ಕೆ 100 ಸತ್ಯ. ಆಮೇಲೆ ನಾನು ತುಂಬಾ ಸರಿ ತಪ್ಪು ಮಾಡ್ತಾ ಇರ್ತೀನಿ. ಸಣ್ಣ ಪುಟ್ಟ ನಮ್ಮ ಹತ್ರ ಜನ ಬಂತು ಹೋಗ್ತಾರೆ, ಸಣ್ಣ ಪುಟ್ಟ ಏನೋ ಒಂದು ಸಿಗಾಕಿರ್ತೀನಿ. ಎಲ್ಲವನ್ನೂ ಸಹಿಸಿ ನನ್ನ ಕ್ಷಮಿಸಿದ್ದಾರೆ. ಹಾಗಾಗಿ ನಾನು ಸುಳ್ಳು ಹೇಳ್ತಿಲ್ಲ. ನಾನೊಂದು 7-8 ತಿಂಗಳಿಂದ ನಾನು ತುಂಬಾ ಅನ್ಕೋತಾ ಇರ್ತೀನಿ ನನ್ನ ಮನೇಲಿ. ನೀವು ಅಪ್ಪಿ ತಪ್ಪಿ ನೆನ್ನೆ ನನ್ನ ಹೆಂಡ್ತಿ ನನ್ನ ಆಫೀಸಿಗೆ ಬಂದು ಕೀ ತಗೊಂಬ ನಮ್ಮ ಸ್ಟಾಫ್ಗೆ ಹೇಳ್ತೀವಿ, ನನ್ನ ಹೆಂಡ್ತಿ ದೇವ್ರು ಅಂತ ಅಂತಿದ್ದೆ. ಆದರೆ ನಿಜವಾಗ್ಲೂ ನನಗೆ ಅದು ನಾವು ಗೊತ್ತು. ಆಮೇಲೆ ನಂಗೆ 11 ವರ್ಷ ಮಕ್ಕಳಿರ್ನಲ್ಲ. ಆ 11 ವರ್ಷ ಮಕ್ಳು ಇಲ್ದಿರೋದಕ್ಕೆ ಆ ನೋವು, ನನ್ನ ಮಗಳು 11 ವರ್ಷ ಮೇಲೆ ಹುಟ್ಟಾಳೆ. ಅವಳು ಸ್ಟಾಫ್ ನರ್ಸ್ ಆಗಿರೋದು ನಮ್ಮ ವೈಫು.
ಕಾದು ನೊಂದು ಅದನ್ನ 11 ವರ್ಷದ ಮೇಲೆ ಒಂದೇ ಕಡೆ ಮಂಕ್ಯಂದು ಒಂದೇ ಕಡೆ ಮಲ್ಕೊಂಡು ಅವಳಿಗೂ ಆಸೆ ನಮಗೂ ಅಯ್ಯೋ ನಾವಿಬ್ರು ಲವ್ ಮಾಡಿ ಮದುವೆ ಆಗಿದ್ವಿ ಒಂದು ಫ್ಯಾಮಿಲಿ ಇಲ್ದಂಗೆ ಆಗುತ್ತೆ ಅಂತ ನಾನು ಆ ಕ್ರೇಜ್ ಬಿಟ್ಟಿದ್ದೆ. ನಂದೆಲ್ಲ ದತ್ತು ಬಿಡೋದ್ರೆ ನಮ್ಮ ಮನೆಯವ್ರು ಬೇಡ ಅನ್ನೋರು. 11 ವರ್ಷದ ಮೇಲೆ ಇವಳು ಎತ್ಕೊಟ್ಟಿರೋದೇ ಒಂದು ದೊಡ್ಡ ಅದೃಷ್ಟ. ಹಾಗಾಗಿ ನಮ್ಮಿಬ್ಬರಿಗೂ ನನ್ನ ಹೆಂಡ್ತಿನೇ ಅದೃಷ್ಟ, ನನ್ನ ಮಗಳಿಗೂ ಅವಳೇ ಅದೃಷ್ಟ, ನಮಗೂ ಅವಳೇ ಅದೃಷ್ಟ. ಹೌದು. ಈಗ ನಾವು ಮೇಡಮ್ ನ ಮಾತಾಡ್ಸೋಣ, ಬರೀ ನನ್ನೇ ಮಾತಾಡ್ತೀನಿ, ನಂಗೇನ್ ಬಟ್ ನಮಗ್ ಬೇಜಾರಾಗುತ್ತೆ ಮೇಡಮ್ ಮಾತಾಡಿಲ್ಲ ಅಂದ್ರೆ. ಮೇಡಮ್ ನಿಮ್ಮ ಹಸ್ಬೆಂಡು ತುಂಬಾ ಹೇಳಿದ್ರು, ಆಕ್ಚುಲಿ ಅದು ರಿಯಲಿಸ್ಟಿಕ್ ಆಗಿತ್ತು, ಯಾವುದೇ ಒಂದು ಮೀಡಿಯಾಗೋಸ್ಕರ ಅಥವಾ ಫೇಮ್ಗೋಸ್ಕರ ಹೇಳ್ದಾಗಿರ್ಲಿಲ್ಲ. ಅವ್ರೊಂದಿಷ್ಟು ಉದಾಹರಣೆಗಳನ್ನ ಕೊಟ್ರು, ಅವ್ರ ಲೈಫಲ್ಲಿ ಡೌನ್ ಇದ್ದಾಗ ನೀವು ಜೊತೆ ನಿಂತ್ರಿ, ಆಮೇಲೆ ಅವ್ರಿಗೆ ಸಪೋರ್ಟ್ ಕೊಡುವಾಗ ಕೊಟ್ರಿ, ಎಲ್ಲೂ ಕೂಡ ಅವ್ರನ್ನ ಬಿಟ್ಟು ಕೊಡದೆ ಅವರ ಜೊತೆಯಾಗಿ ನಿಂತವ್ರು ನೀವು. ಹೇಗೆ ಆರ್ಯವರ್ಧನ ಗುರೂಜಿಯವರ ಪರಿಚಯ ಹೇಗಾಯ್ತು ನಿಮ್ಗೆ? ಯಾಕೆ ಅವರನ್ನ ಎಲ್ಲೂ ಬಿಟ್ಕೊಡದೆ ಅವ್ರ ಜೊತೆಗೆ ನಿಲ್ಲಬೇಕು ಅಂತ ಅನ್ನಿಸ್ತು ಮೇಡಮ್ ನಿಮ್ಗೆ? ಇಲ್ಲ, ನಾವು ಸ್ಕೂಲಿಂದನೂ ಫ್ರೆಂಡ್ಸೇ, ಆದ್ರೂ ಒಬ್ರಿಗೊಬ್ರು ಮಾತಾಡಿರ್ಲಿಲ್ಲ. ಚಿಕ್ಕ 1ನೇ ಕ್ಲಾಸಿಂದನೂ ಜೊತೆಲೆ ಓದಿದ್ದು 4th ತನಕ. ಅಲ್ಲೂ ನಾವೇನ್ ಮಾತಾಡ್ತಾ ಇರ್ಲಿಲ್ಲ, ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಮಾತಾಡೋದೇ ಕಡಿಮೆ, ಎಲ್ಲದ್ರಲ್ಲೂ ಕಡಿಮೆನೆ ಅಷ್ಟೇ. ನಾನ್ ಮತ್ತೆ ಬಂದ್ ಮೀಟ್ ಮಾಡಿದ್ದು ಅವ್ರು ಬೆಂಗಳೂರಿನಲ್ಲೇ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡಾಗ. ಮೇ ಬಿ ಋಣ ಅದು ಅಲ್ಲಿಂದ ಇಲ್ಲಿ ತನಕ ಹೇಳ್ಕೊಂಡ್ಬಂದು ಮತ್ತೆ ಪರಿಚಯ ಮಾಡಿಸ್ತು. ಅವ್ರು ಹೇಳೋದು ಅವಾಗ್ಲೇ ನಾನು ಲವ್ ಮಾಡ್ತಿದ್ದೆ 1ನೇ ಕ್ಲಾಸಲ್ಲಿ ಅಂತ. ನಾನ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಅದಕ್ಕೆ ಅವಾಗ್ಲೇ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಮೀಟ್ ಮಾಡಿದಾಗ ಹೇಳಿದ್ರು. ಹೇಗೆ ಒಂದೇ ಊರ ಇಬ್ರು? ಒಬ್ರು ಒಂದೇ ಊರು, ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಮಧ್ಯದಲ್ಲಿ ಅವರು ಡ್ರಾಪ್ ಮಾಡಿದ್ರು. 4th ನಾವು ಸಿಟಿಗೆ ಹೋಗ್ಬೇಕಿತ್ತು, ಒಂದ್ 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನಾನ್ ಅಲ್ಲಿಗೆ ಹೋಗ್ಬಿಟ್ಟೆ, ಇವ್ರು ಬೇರೆ ಹಳ್ಳಿಗೆ ಹೋದ್ರು ಅನ್ಸುತ್ತೆ. ಆಮೇಲೆ ನಾವಿಬ್ರು ಮೀಟ್ ಆಗ್ಲಿಲ್ಲ. ಮತ್ತೆ ಊರಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಬರೋರು, ಅವ್ರ ನಮ್ಮ ಅಕ್ಕನ ಪಕ್ಕದ ಮನೆಯಲ್ಲಿ ಇವ್ರ ದೊಡ್ಡಮ್ಮ ಇದ್ರು, ಅಲ್ಲಿಗೆ ಬರೋರು. ಆದ್ರೆ ಇವ್ರೇನಾದ್ರು ಬರೋದ್ ನೋಡಿದ್ರೆ ನಾನ್ ಸೀದಾ ಒಳಗೋಗ್ಬಿಡ್ತಾ ಇದ್ರಿ, ನಾಚಿಕೆ ಅಂದ್ರೆ ಕ್ಲಾಸ್ ಜೊತೆಲಿ ಓದೋರು ಬೇಡ ದೂರ ಅಂತ. ಓಕೆ ಓಕೆ. ಅಂದ್ರೆ ಇವಾಗ ನಾವು ಜೊತೆಲಿ ಓದೋರು ಯಾರಾದ್ರೂ ಜೊತೆಗೆ ಬಂದ್ರೆ ಅಟ್ಲೀಸ್ಟ್ ನಾವು ಮಾತಾಡ್ತೀವಿ, ಎದುರುಗಡೆ ಏನಾದ್ರು ಪಾಠ ಮಾಡಿದ್ ಸರ್ ಬಂದ್ರೆ ಒಂದ್ ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತೀವಲ್ಲ, ಆ ತರ ನೀವು ಜೊತೆಲಿ ಓದೋರು ಯಾರು ಬಂದ್ರು ಸೈಡ್ಗೆ ಹೋಗ್ತೀವಿ, ಸ್ವಲ್ಪ ದೂರ ಮಾತಿನಲ್ಲ. ನಮಗ್ ಗೊತ್ತಾಗ್ತಿದೆ ನೀವು ಮಾತಾಡೋದೇ ಕಡಿಮೆ ಅಂತ ಹೇಳಿ. ಇಲ್ಲಿ ಬೆಂಗಳೂರಿಗೆ ಇವ್ರ ಅಣ್ಣನ ಅಡ್ಮಿಟ್ ಮಾಡಿದ್ರು, ನಾನ್ ಕೆಲ್ಸ ಮಾಡ್ತಿರ್ತಾರೆ. ನನ್ಗೂ ಗೊತ್ತಿರ್ಲಿಲ್ಲ ಅಡ್ಮಿಟ್ ಮಾಡಿದ್ದಾರೆ ಅಂತ. ಇವ್ರು ನಮ್ಮ ಅಕ್ಕನ ಹತ್ರ ಹೋಗಿದ್ರಂತೆ, ಹಿಂಗ್ ಅಡ್ಮಿಟ್ ಮಾಡಿದ್ದಾರೆ ಅಂತಂದಾಗ ನಮ್ಮ ತಂಗಿನೂ ಅಲ್ಲೇ ಇದ್ದಾಳೆ ಅಂದಾಗ ಬಂದ್ ಮೀಟ್ ಮಾಡಿದ್ರು. ಆಗ ಫಸ್ಟ್ ಮೀಟ್ ಮಾತಾಡಿದ್ದು ಅಂತಂದ್ರೆ ಅದು ಅಲ್ಲೇ. ಓಕೆ ಓಕೆ. ಸರ್ ಹೇಳಿದ್ರು ಸಾಕಷ್ಟು ಸಮಯ ನಾನು ಫಿನಾನ್ಷಿಯಲಿ ಡೌನ್ ಇದ್ದೆ, ಸಾಲದಲ್ಲಿದ್ದೆ, ಸಾಲ ಮಾಡಿನೇ ಮದ್ವೆ ಆದ್ವಿ, ಅದು ನನ್ನ ಹೆಂಡತಿ ಸಾಲದಲ್ಲೇ ನಾನು ಮದುವೆ ಆದೆ ಅಂತ ಹೇಳಿ. ಅಷ್ಟೊಂದು ಸಪೋರ್ಟಿವ್ ಆಗಿ, ಅಷ್ಟೊಂದು ಎಲ್ಲಾದ್ರಲ್ಲೂ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ನಿಮಗ ಅನಿಸ್ತಾ ಬಂತು. ಆರ್ಯವರ್ಧನ್ ಗುರೂಜಿಯಲ್ಲಿ ಏನ್ ನಿಮಗ್ ತುಂಬಾ ಇಷ್ಟ ಆಗತ್ತೆ? ಇಲ್ಲ, ಅವರು ಎಲ್ಲ ಓಪನ್ ಅಪ್ ಆಗಿ ಮಾತಾಡೋರು, ಅವ್ರ ಕಷ್ಟನ ತುಂಬಾ ಹೇಳ್ಕೊಡೋರು. ಅವ್ರು ಚಿಕ್ಕದ್ರಿಂದ ಸ್ವಲ್ಪ ಕಷ್ಟಪಟ್ಟಿರೋದಿಲ್ಲ, ನಾವು ತುಂಬಾ ಕಷ್ಟದಿಂದಾನೇ ಬಂದಿರೋದಲ್ವಾ. ನನಗೆ ಶ್ರೀಮಂತಿಗೆ ಅದು ಇದು ತೋರ್ಸ್ಕೊಳ್ಳೋದು ಆತರ ಎಲ್ಲ ಇಷ್ಟ ಇಲ್ಲ. ಅವರು ನನಗ್ ಸಪೋರ್ಟ್ ಮಾಡು, ನನ್ ಮದ್ವೆ ಆದ್ರೆ ಚೆನ್ನಾಗಿ ನೋಡ್ಕೋತೀನಿ, ನನ್ಗೂ ಏನು ಇಲ್ಲ, ನಾನು ಚಿಕ್ಕದ್ರಿಂದ ಕಷ್ಟಪಟ್ಟೆ ಬಂದಿರೋದು, ಹೊರಗಡೆನೆ ಬೆಳೆದಿದ್ದೀನಿ ಅಂತ ಅಂದಾಗ ಓಕೆ. ಕಷ್ಟ ಅರ್ಥ ಆದವ್ರನ್ನ ಮದ್ವೆ ಆದ್ರೇನೆ ಚೆನ್ನಾಗಿರಕ್ ಸಾಧ್ಯ ಅಂತ ಅನ್ಬಿಟ್ಟು ಓಕೆ ಅಂತಂದ್ರೆ. ಮಾತ್ ಕೊಟ್ಟಿದ್ರಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಅಂತ, ಫುಲ್ಫಿಲ್ ಮಾಡಿದಾರ? ಆಯ್ತು, ಆಗ್ಲೇ ಹೇಳಿದ್ರು MLA ಆದ್ರೂನು ನಾನೇನ್ ಕೆಲ್ಸ ಬಿಡ್ಸಲ್ಲ ನಿಂದು. ನನ್ಗೂ ಆಕ್ಚುಲಿ ಕೆಲ್ಸ ಇಷ್ಟ, ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಕ್ ಇಷ್ಟ ಇಲ್ಲ, ಈಗ್ಲೂ ಅವ್ರ ಮೇಲೆ ಡಿಪೆಂಡ್ ಆಗಕ್ ಇಷ್ಟ ಇಲ್ಲ. ನಾನು ಇಲ್ಲಿ ತನಕ ಮದ್ವೆ ಆದಾಗಿಂದ ಇಲ್ಲಿ ತನಕ ಎಲ್ರು ಹೇಳ್ತಾರೆ, ಹೆಂಡ್ತಿರ ಅದ್ ಕೇಳ್ತಾರೆ, ಇದ್ ಕೇಳ್ತಾರೆ, ಹಂಗೆ ಹಿಂಗೆ, ಅದಕ್ಕೋಸ್ಕರ ಸಾಲ ಮಾಡಿ ನಾನು ಇಲ್ಲಿ ತನಕ ನೋಡೇ ಇಲ್ಲ. ನಾನು ಇಲ್ಲಿ ತನಕ ಅವ್ರನ್ನೇನು ಕೇಳಿಲ್ಲ. ನೀವೇ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ ಒಟ್ನಲ್ಲಿ. ನಂಗೆ ಒಡವೆ ಬೇಕು, ಒಂದ್ ಬಟ್ಟೆ ಕೊಡ್ಸಿ ಅಂತ ಇಲ್ಲಿ ತನಕನೂ ಕೇಳಿಲ್ಲ, ಮದ್ವೆ ಆದಾಗಿಂದನೂ ಕೇಳಿಲ್ಲ. ಸೂಪರ್. ಕೂಡ ಕೇಳಿಲ್ಲ. ಆಮೇಲೆ ನನ್ನ ಹೆಂಡತಿಗೆ ಹಿಂಗೆಲ್ಲ ಬಟ್ಟೆ ಹಾಕ್ಬೇಕು, ಹಿಂಗೆಲ್ಲ ಚೆನ್ನಾಗಿ ಕಾಣ್ಬೇಕು, ನೆಕ್ಲೆಸ್ ಹಾಕ್ಬೇಕು, ಬಳೆ, ಈ ತರದೆಲ್ಲ ಏನು ಇಲ್ಲ, ಯಾರಿಗೂ ತೊಂದರೆ ಕೊಡದಲ್ಲಿ ಇದ್ರೆ ಸಾಕು ಅನ್ನೋ ತರ ಅವ್ರ ಬುದ್ಧಿ. ನನ್ ನೋಡ್ರ ಪ್ರಕಾರ ನಂಗೆ ಗೊತ್ತಾಯ್ತು ನೀವು ಯಾಕೆ ನಿಮ್ಮ ಹೆಂಡತಿನ ದೇವ್ರು ಅಂತ ಹೇಳಿದ್ರಿ. ಯಾರಿಗೂ ಕೂಡ ತೊಂದರೆ, ನಾವು ಅವ್ರು ನನ್ನ ಹೆಂಡತಿದ್ ಏನ್ ಕ್ಯಾರೆಕ್ಟ್ ಅಂದ್ರೆ ನಮ್ಮ ಹತ್ರ ಇದೆ ಅಂತ ನಾವು ಚೆನ್ನಾಗಿ ಹಾಕೇತೀವಿ, ಬೇರೆ ಇಲ್ದಿದ್ದವ್ರು ಬಂದಾಗ ನೋವಾಗ್ಬಾರ್ದು ಅನ್ನೋ ತರ ನನ್ನ ಹೆಂಡತಿ ಒಳ್ಳೆ ಗುಣಗಳಿದ್ದಾವೆ, ತುಂಬಾ ವಿಶೇಷ. ಈಗ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಅಲ್ಲಿ ಅಟೆಂಡ್ರು ಪೇಷಂಟ್ ನೋಡ್ಕೊಂಡು ಎಲ್ಲ ದುಡ್ಡು ಕೊಡ್ಬೋದು. ನಾನು ಹೆಂಡತಿ ಇವತ್ತವರೆಗೂ ₹1 ಇಸ್ಕೊಂಡಿಲ್ಲ. ಇನ್ನು ಅವ್ರಿಗೆ ಮಾತ್ರ ಕೊಟ್ಟು ಚೆನ್ನಾಗಿ, ನಾನು ಎಷ್ಟೋ ಸರಿ ಕೇಳಿದ್ರೆ ದುಡ್ಡಿಲ್ಲ ಕೊಡ್ರಿ ಅಂತ ಇಸ್ಕೊಂಡಾಗ ಹಾಸ್ಪಿಟಲ್ ಎಲ್ಲ ಕಟ್ಟಿದ್ದಾರೆ, ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ಅಲ್ಲಿ ಊಟ ಕೊಡ್ಸಿದ್ದೆಲ್ಲ ಅಲ್ಲಿ ನೋಡಿದ್ದೀನಿ. ನನ್ನ ಹೆಂಡತಿ ನಾವು ಒಳ್ಳೆ ಬಟ್ಟೆ ಹಾಕಿದ್ರೆ ಒಂದು ಬೇರೆಯವ್ರು ಇಲ್ದೇ ಇದ್ದವ್ರು ಕೂಡ ಅವ್ರ ಮನಸ್ಸು ಮೈಬೋದು, ನೋಡೋ ಇವ್ರು ಯಾಕೆ ಬಂದಾರೆ,
ಒಬ್ಬೊಬ್ರು ಆ ಥರ ಅಲಂಕಾರ ಮಾಡ್ಕೊಂಡು ಒಡವೆ ಹಾಕ್ಕೊಂಡು ಅದ್ಭುತವಾಗಿ ನಮ್ಮಲ್ಲೇನೆ ನಾವು ಶ್ರೀಮಂತ ಅಂತ ತೋರಿಸ್ಕೊಳಕ್ ಹೋಗ್ತಾರೆ. ಅದು ಇಲ್ಲ. ಯಾಕಂದ್ರೆ ನಮ್ಮ ಮಿಸ್ಸಸ್ ಅವರು 4 ಜನ ಅಕ್ಕ ತಂಗಿರು, ಒಂದು ದೊಡ್ಡ ಫ್ಯಾಮಿಲಿ, ಒಬ್ರು ಆದ್ಮೇಲೆ ಒಬ್ರು. ಯಾಕಂದ್ರೆ ತುಂಬಾ ಇದ್ರಲ್ಲಿ ನನ್ನ ಹೆಂಡತಿ ನನ್ನ ಮಗಳು ಬೇಕಾದ್ರೆ ಐ ಬಟ್ಟೆ ಕೇಳ್ತಾಳೆ, ಎಲ್ಲ ಕೇಳ್ತಾಳೆ. ನನ್ನ ಹೆಂಡತಿ ಮಾತ್ರ ನನ್ನನ್ನ ಏನೂ ಕೇಳಲ್ಲ. ಆಮೇಲೆ ಇಕ್ಕಕ್ ಬಟ್ಟೆ ಅಂದ್ರೆ ಸಾಕ್ರಿ, ಅದರಿಂದ ನಮ್ಗೆ ಏನ್ರಿ ಆಗ್ಬೇಕು ಅಂತ. ಇದು ನನ್ನ ಹೆಂಡತಿ ಹತ್ರ ನಾನು ಕಲ್ತ್ಕೊಂಡಿರೋದು. ಒಳ್ಳೆ ಗುಣ. ಅದೊಂದು ನಿಮಗೆ ತುಂಬಾ ಸಪೋರ್ಟಿವ್ ಆಗಾಯ್ತು. ಇಲ್ಲ, ಇವಾಗ ನೋಡಿ ನಾವು ದುಡಿತಾ ಇರ್ತೀವಿ, ನನಗೆ ಚಪ್ಪಲಿ ಬೇಕು, ಪ್ಯಾಂಟ್ ಬೇಕು, ಬಟ್ಟೆ ಬೇಕು, ಸೀರೆ ಬೇಕು ಅಂದ್ರೆ ಇದನ್ನ ತರಕ್ ಒಂದ್ ದಿವಸ, ಇನ್ನೊಂದ್ ದಿವಸ ತಲೆನೋವು, ಆಮೇಲೆ ರಿಸ್ಕು, ಆಮೇಲೆ ಹಿಂಸೆ, ಇದೆಲ್ಲ ನನ್ನ ಹೆಂಡತಿಗೆ ಅದೆಲ್ಲ ಕ್ರೇಜ್ ಇಲ್ಲ. ಸಿಂಪಲ್ ಆಗಿದ್ರೆ ಸಾಕು ಅಂತಂದ್ರೆ. ಇನ್ನು ಗುರುಜಿ, ನೀವು ಹೇಳಿದ್ರಿ ಆಗ್ಲೇ ನಾನು ಗೌಡ್ರು ಆಗಿ ನಾನು ಹುಟ್ಟಿದ್ದು, ನನ್ನ ತುಳಿಯಕ್ಕೆ ಟ್ರೈ ಮಾಡೋದು ಹಾಗೆ ಹೀಗೆ ಅಂತ. ಬಟ್ ನಾನು ಕೇಳೋದು, ನೀವು ಗೌಡ್ರಾಗಿ ಹುಟ್ಟಿ ಒಂದಿಷ್ಟು ಬೇರೆ ಬೇರೆ ಕೆಲಸದಲ್ಲಿ ಸ್ಟಾರ್ಟಿಂಗ್ ತೊಡಕೊಂಡು ಆಮೇಲೆ ಜ್ಯೋತಿಷ್ಯಕ್ಕೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಜ್ಯೋತಿಷ್ಯ ನಂಗೆ ಚಿಕ್ಕದಿಂದಲೇ ಬರೋದು. ನಂಗೆ ಸಣ್ಣ ಹುಡುಗದಿಂದಲೇ ಏನಾರು ಹೇಳಿದೆ ನಾನು, ಅದೊಂದು ಕ್ರೇಜ್ ನನಗೆ. ಜ್ಯೋತಿಷ್ಯ ನನಗೆ ಯೋಗ ಬರಕ್ ಟೈಮ್ ಆಯ್ತು. ಜ್ಯೋತಿಷ್ಯ ಚಿಕ್ಕದಿಂದ ಗೊತ್ತಿತ್ತು, ಬಹಳ ದೊಡ್ಡ. ನನ್ನ ಹೆಂಡತಿ ಒಂದೇ ಅಲ್ಲ, ನಾನು ಬಿಗ್ ಬಾಸ್ಗೆ ಹೋದಾಗ ನನಗೆ ಬಿಗ್ ಬಾಸ್ ನಾನು ಗೆಲ್ಲಬೇಕು ಅಂತ ಆಸೆ. ಅಂದರೆ ಆಸೆ ಅನ್ನೋದಲ್ಲ, ನಾನು ಅಲ್ಲಿ ಚೆನ್ನಾಗಿ ಆಡಿದೆ ಅಂತ. ಆಚೆ ಬಂದಾಗ ಡಿಸ್ಟರ್ಬ್ ಆದೆ, ಸುಮ್ಮನೆ ಏನೇನೋ ಮಾತಾಡಿದೆ. ಹಾಗಾಗಿ ಅವಾಗ್ಲೂ ನಾನು ಅಡ್ಜಸ್ಟ್ ಮಾಡ್ಕೊಂಡ್ರು. ನನ್ನ ತುಂಬ 5 ತಿಂಗಳು ಒಳಗಡೆ ಬಂದು ಆಚೆ ಬಂದಾಗ ಅದು ಹೊರಗಡೆಗೆ ಅಡ್ಜಸ್ಟ್ ಆಗಲ್ಲ. ನಮ್ಮದೇ ಬೇರೆ ರುಚಿ. ಇವಾಗ ಯಾರೇ ಒಬ್ಬ ಬಿಗ್ ಬಾಸ್ಗೆ ಹೋದಾಗಲೇ ಅವ್ರೊಬ್ಬರೇ ಇರ್ತಾರೆ, ಇಲ್ಲ ಅವ್ರ ಅಕ್ಕ ತಂಗಿ ಇರ್ತಾರೆ. ನಮ್ದು ಹಂಗಲ್ಲ. ಒಂದು ಆಫೀಸ್ ಇರುತ್ತೆ, ಡ್ರೈವರ್ ಇರ್ತಾರೆ, ಸ್ಟಾಫ್, ಅವ್ರಿಗೆಲ್ಲ ಸಂಬಳ ನಾನೇ ಕೊಟ್ಟು ಒಳಗಡೆ ಹೋಗ್ಬೇಕು. ಇದೆಷ್ಟು ದೊಡ್ಡ ಕಷ್ಟ ಅಂತ ಅದೆಲ್ಲ ಗೊತ್ತು. ಅಂಥ ಟೈಮಲ್ಲಿ ಅವಾಗ ಸುಮ್ಮನೆ ನಾನು ಇನ್ನೇನಾರು ಮಾತಾಡುವೆ, ಪಾಪ ಸುದೀಪ್ ಅವ್ರ ಬಗ್ಗೆ ನಾನು ಏನಾರು ಮಾತಾಡುವೆ, ಮತ್ತು ಬಿಗ್ ಬಾಸ್ ಬಗ್ಗೆನೇ. ಆವಾಗಲೂ ನನ್ನ ಹೆಂಡತಿ ಮನೆಯಲ್ಲಿ ಯಾಕೆ ಹಿಂಗೆ ಮಾತಾಡ್ತೀರಾ, ಅವ್ರು ನಿಮ್ಗಿಂತ ದೊಡ್ಡವರು, ತುಂಬ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸುದೀಪ್ ಅವರು, ನಮಗೆ ಗೊತ್ತು ಆಚೆಯಿಂದ, ನಿಮ್ಗೆ ಗೊತ್ತಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತೆಲ್ಲ ನನಗೆ ಬುದ್ಧಿ ಹೇಳೋರು. ಆದರೆ ಈಗೀಗ ನನಗೆ ಅರ್ಥ ಆಗ್ತೈತೆ, ನಾನು ಅವಾಗ ಎಕ್ಸಾಕ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅಂತ ಈಗ ಅನಿಸುತ್ತೆ. ಈಗ ಇಲ್ಲ, ನಾವು ಅಷ್ಟು ದಿವಸ ಇದ್ದಿದ್ದೇ ಒಂದು ಅದೃಷ್ಟ ಅಂತ ಅನ್ಕೋಬೇಕು. ಎಲ್ಲರೂ ಬಿಗ್ ಬಾಸ್ಗೆ ಹೋಗೋಕ್ಕಾಗಲ್ಲ. ಇಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಪುಣ್ಯಕ್ಕೆ ಮೊದಲನೇ ವರ್ಷದಿಂದಲೂ ಕರೀತಾ ಇದ್ರು ನನ್ನ ಪಾಪ ಸುದೀಪ್ ಅವರೆಲ್ಲ ಬಿಗ್ ಬಾಸ್ ಟೀಮ್ ಕರೆಯೋರು. ಬಿಗ್ ಬಾಸ್ ಸುದೀಪ್ ಅವರು ಒಳಗಡೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ನಾವು ಮಾತಾಡಬೇಕಾದ್ರೆ ಈ ಎಲ್ಲ ಟೈಮಲ್ಲೂ ಸತ್ಯ ಒಪ್ಕೊಳಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಸುಳ್ಳು ಒಪ್ಕೊಳಕ್ಕಾಗಲ್ಲ. ಬಿಗ್ ಬಾಸ್ ಹೋಗೋ ಮುಂಚೆ ನಿಮ್ಗೂ ಸುದೀಪ್ ಸರ್ಗೂ ಮಾತುಕತೆ, ಕನೆಕ್ಷನ್, ಮೀಟ್ ಮಾಡೋದು ಎಲ್ಲಾದ್ರೂ ಇಲ್ಲ? ನಾನು ಒಂದು 2 ಸಾರಿ PN ಸತ್ಯರ ಜೊತೆ ಹೋದಾಗ ಅವ್ರು ನೋಡಿದ್ದೆ, ಮಾತಾಡ್ಸಿಲ್ಲ. ನಂಗೆ ಗೊತ್ತಲ್ಲ, ಅವ್ರ ಬಗ್ಗೆ ಗೊತ್ತಿತ್ತು. ಒಳಗಡೆ ಚೆನ್ನಾಗೂ ನೋಡ್ಕೊಂಡ್ರು. ಆದ್ಮೇಲೆ ಅವ್ರ ಪಾಡಿಗೆ ಅವ್ರಿದೆ, ನಮ್ಮ ಪಾಡ್ ನಾನಿದ್ದೀನಿ. ಹಾಗಾಗಿ ಇದ್ರೆ ನಂದೇ ತಪ್ಪಿರ್ಬೋದು, ಯಾರದೇ ತಪ್ಪಿರಲ್ಲ, ಯಾರ್ದು ತಪ್ಪಿರಲ್ಲ, ಮಾಡದೇ ಇರೋರು ಯಾರು ಇಲ್ಲ. ಹಾಗಾಗಿ ನಾವು ಬೇಡದಿರೋದು, ನಮ್ಗೆ ಪಾಪ 150 ದಿವಸ ಅನ್ನ ಹಾಕಿದ್ದಾರೆ, ಅವ್ರೇನು ಬಲವಂತ ಮಾಡಲ್ಲ, ಕರೆಯೋದು ಅವ್ರ ಇಷ್ಟ. ಹೋದ್ಮೇಲೆ ಅದು ಹೋಗೋದು ಪಾಪ ಕರೀತಾರೆ. ನನ್ನ ಫಸ್ಟ್ನೇ ವರ್ಷದಲ್ಲಿ ಕರೆಯೋರು. 3-4 ಸಾರಿ ಮೀಟಿಂಗ್ ಮಿಸ್ ಆಗಿ ಕ್ಯಾನ್ಸಲ್ ಮಾಡುವೆ, ನನಗೆ ಆಗಲ್ಲ ರೀ ಅಂದ್ರೆ ನಾನು. ಹಾಗಾಗಿ ಇಸ್ ಬೆಟರ್ ಆಪ್ಷನ್. ನನಗೂ ಒಳ್ಳೆ, ನನಗೆ ಈಗೀಗ ಗೊತ್ತಾಗ್ತೈತೆ ಬಿಗ್ ಬಾಸ್ನ ಅಷ್ಟು ಜನ ಯಾಕೆ ಇಷ್ಟಪಡ್ತಾರೆ, ಸುದೀಪ್ ಅವ್ರನ್ನ ಯಾಕೆ ಇಷ್ಟಪಡ್ತಾರೆ. ಆಚೆ ಹೋದಾಗಲೂ ನೀವು ಬಿಗ್ ಬಾಸ್ ಅಲ್ಲಿ ಬಂದಿದ್ರಲ್ವಾ ಅಂತ ನನಗೆ ಜ್ಯೋತಿಷಿಂದ ಅಲ್ಲಿಗೆ ಹೋಗಿದ್ದೀನಿ. ಬಿಗ್ ಬಾಸ್ ಅಲ್ಲಿ ನಿಮ್ದೊಂದು ಡೈಲಾಗ್ ಸಖತ್ತಾಗಿ ಫೇಮಸ್ ಆಯ್ತು, ಯಾವ್ದು ನೆನಪಿದ್ಯಾ? ನೆನಪಿದೆ ಅಣ್ಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣಣ್ಣ, ಕಲಾವಿದ ಕಾಣ, ಸೂಪರ್ ಕಾಣ, ಇದೆಲ್ಲ ಸಖತ್. ಆಮೇಲೆ ಬಿಗ್ ಬಾಸ್ ಚೆನ್ನಾಗಿ ನಾನಂತೂ ಚೆನ್ನಾಗಿ ಮಾಡ್ಕೊಟ್ಟೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಆಕ್ಚುಲಿ ನೀವು ಒಳಗಡೆ ಇದ್ದಷ್ಟು ದಿನನೂ ಜನ ತುಂಬಾ ನಗ್ತಾ ಇದ್ರು. ನಿಮ್ಮ ಒಂದೊಂದಿಷ್ಟು ಡೈಲಾಗ್ ಹೊಡೆಯುವಂಥದ್ದು ನೋಡಿ. ಸುಮ್ಮನೆ ಒಂದು ಗಾಸಿಪ್ ವಿಷಯ ಮಾತಾಡಿ ಬಿಗ್ ಬಾಸ್ ಅಲ್ಲಿ ನಾನು ಮಾಡ್ದವನಲ್ಲ. ಆಮೇಲೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ಇವಾಗಿರೋ ನಾಲೆಡ್ಜ್ ಅಲ್ಲಿ ಇಂತಿಂತ ಮತ್ತೆ ಅಪ್ಪಾಗುತ್ತೆ ಅಂತ ಗೊತ್ತು ಅಂತ ಮಾತಾಡ್ದವನಲ್ಲ. ಒಳಗಡೆ ಹೆಂಗಿದ್ದಂಗೆನೆ. ಇವಾಗ ಹೆಂಗೆ ತೆಂಡೂಲ್ಕರ್ ಕ್ರಿಕೆಟ್ ನೋಡ್ತಾ ಇದ್ದಾಗ ಔಟರೇ ಬ್ಯಾಟ್ ಆಫ್, ಟಿವಿ ಆಫ್ ಮಾಡೋರು, ಹಂಗೆ ಆರ್ಯವರ್ಧನ್ ಬಿಗ್ ಬಾಸ್ ಇಂದ ಆಚೆ ಬಂದು ಎಷ್ಟೋ ಜನ ಟಿವಿ ಆಫ್ ಮಾಡಿದ ಅಂತ ಹೇಳಿ ಅಂದ್ರೆ ಅಷ್ಟು ಆರ್ಯವರ್ಧನ್ ಈಗಲೇ ಸರ್ ಬಂದಾದ್ಮೇಲೆ ನೀವೇ ಯಾವಾಗ್ಲೂ ಹೇಳ್ದಂಗಿತ್ತು ನನಗೆ. ನೀವು ಬಂದ್ಮೇಲೆ ನೋಡ್ಲಿಲ್ಲ ಅಂದ್ರೆ ತುಂಬಾ ಕಾಮಿಡಿಯಾಗಿ ನೀವು ಇರ್ತಾ ಇದ್ರಿ. ತುಂಬಾ ಜನ ನಗ್ತಾ ಇದ್ರು ನೀವು ಇದ್ದಷ್ಟು ದಿನಾನು ಕೂಡ. ಯಾಕಂದ್ರೆ ಆ ಮೂವ್ಮೆಂಟ್ ಗಳು ಅಂಡ್ ಸುದೀಪ್ ಸರ್ ನಿಮ್ಮನ್ನೇ ಜಾಸ್ತಿ ರೇಗ್ಸೋರು. ನನಗೆ ಈಗ ಗೊತ್ತಿಲ್ಲ, ಈಗ ಹೋಗಿದ್ರೆ ನಾನು ಸುದೀಪ್ ಸರ್ ಸಕ್ಕತ್ತಾಗಿರ್ಬೋದಾಗಿತ್ತು. ಅವಾಗ ನನ್ ಏಕ್ತುಂ ಜ್ಯೋತಿಷ, ನಂದೇ ಒಂದ್ ಪ್ರಪಂಚ, ನಂದೇ ಒಂದ್ ಲೋಕ, ನಾನೇ ಒಂದ್ ಸ್ಟ್ಯಾಂಡರ್ಡ್ ಎಲ್ಲ. ಇವಾಗ ಹಂಗಲ್ಲ, ಅಲ್ಲಿ ಹೋಗಿದೀವಿ, ಎಲ್ಲ ರಚಿಸ್ಬೇಕು, ಅಷ್ಟು ಕಲಿಬೇಕು, ಬೇರೆದೆಲ್ಲ ಕಟ್ಟಿ ಮುಟ್ಟಿ ಸೈಟ್ ಇಡು ಅನ್ಬೇಕಾಯ್ತು. ಬಿಗ್ ಬಾಸ್ ಹೋಗಿ ಬಂದ ಮೇಲೆ ನಿಮ್ಮಲ್ಲಿ ನೀವ್ ಏನಾದ್ರೂ ಒಂದ್ ಚೇಂಜಸ್ ಮಾಡ್ಕೊಂಡಿರೋದಿದ್ರೆ ಏನದು?
ಏನಿಲ್ಲ, ಇನ್ನೂ ಕೆಟ್ಟೋಗಿದ್ದೀನಿ. ಇನ್ನೂ ಕೆಟ್ಟೋಗಿದ್ದೀರಾ? ಕೆಟ್ಟೋಗಿದ್ದೀನಿ, ಪಕ್ಕ ಕೆಟ್ಟೋಗಿದ್ದೀನಿ. ನೋಡಿದ್ರೆ ಕೆಟ್ಟೋಗಿದ್ದೀನಿ. ಓಕೆ ಓಕೆ, ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ನಿಮ್ಮ ಜ್ಯೋತಿಷ್ಯದ ಗುರುಗಳು ಯಾರು? ನನಗೆ ನಾನೇ ನೀವೇ ಕಲ್ತ್ಕೊಳ್ಳಿ. ನನಗೆ ನಿಜವಾದ ಗುರು ತೆಂಡೂಲ್ಕರ್. ಯಾವಾಗಲೂ ಹೇಳ್ತೀನಿ, ಓಕೆ. ನಂಗೆ ತೆಂಡೂಲ್ಕರ್ ಅಂದ್ರೆ ತುಂಬ ಇಷ್ಟ. ತೆಂಡೂಲ್ಕರ್, ನಾನು ಬೇಕಲ್ಲಿದ್ದಾಗ ಅವಾಗೆಲ್ಲ ಟಿ ವಿ ಇರ್ನಲ್ಲ, ಬೇಕಲ್ಲಿ ಎಲ್ಲೋ ಯಾರ್ದೋ ಮನೆ ಒಂದು ಬೇಕಲ್ಲಿ, ಎಲ್ಲ ಬೇಕ್ರಿ ಹುಡುಗರು ಕುತ್ಕೊಂಡು ನೋಡೋದು. ಮಾವಳಿಲಿ ಅಯ್ಯಂಗಾರ್ ಬೇಕ್ರಿ, ಬೇಕ್ರಿ. ಮೋನ ಕ್ರಿಕೆಟ್ ನೋಡೋರು. ಮಾವಳಿಲಿ ಒಬ್ರು ಅಯ್ಯಂಗಾರ್ ಬೇಕ್ರಿ, ನಾವು ಅವ್ರು ನಮ್ಗೆ ಏನು ಅಂತಾರಲ್ಲಪ್ಪ. ಅಯ್ಯೋ, ಒಂದು 10 ಜನ ಅವ್ರ ಮೇಲೆ ಮಂಕಿ ಕುತ್ಕೊಂಡು ರಾತ್ರಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಮ್ಯಾಚ್ 3 ಗಂಟೆ ರಾತ್ರಿ ಮುಗಿಯೋದು. ನಂದು ಯಾವ್ದೋ ಬೇಕ್ರಿ, ನಂದು ಆ ಬೇಕ್ರಿಲ್ಲ ಏನು ಅಂತ ಟಿವಿ ರಿಮೋಟ್ ಕೊಡೋರು. ಇವತ್ತು ನಗು ಬರುತ್ತೆ ನಮ್ಗೆ. ನಮ್ಮ ಮನೆಗೆ ಒಬ್ರು ಬರೋಕೆ ಯಾರು ಏನು ಅಂತೀವಿ ನಾವು. ಆವತ್ತಿನ ಕಾಲ ನಂಬಿಕೆ. ಅವ್ನು ಚಂದ್ರ ಅಂತ ಹೊಸಕೆರೆ ಕಾಸಲ್ಲಿ ಬೇಕ್ರಿ ಇಟ್ಟಿದ್ದಾನೆ, ಹೊಸಕೆರೆ ಕಾಸಲ್ಲಿ ಚಂದ್ರ ಅಂತ. ಈಗ್ಲೂ ಅವ್ರ ಹೆಂಡತಿ ಗಿರ್ಜಾ ಅಂತ ಕಿಮ್ಸಲ್ಲಿ ಡ್ಯೂಟಿ ಮಾಡ್ತಾರೆ, ನಮ್ಮ ಮಿಸ್ಸಸ್ ಜೊತೆಲೆ ಮಾಡ್ತಾರೆ. ನಾವಿಬ್ರು ಒಳ್ಳೆ ಫ್ರೆಂಡ್ ಮುಂಚೆನೇ, ಚಂದ್ರನೇ. ಆಮೇಲೆ ಗೊತ್ತಾಯ್ತು ನಮ್ಮ ಮಿಸ್ಸಸ್ ಅವ್ರ ಮಿಸ್ಸಸ್ ಒಳ್ಳೆ ಫ್ರೆಂಡ್ ಅಂತ. ಒಂಥರ ಅವನು ನನ್ನ ಕ್ರಿಕೆಟ್. ಆಮೇಲೆ ಒಂದು ಬಾಡಿಗೆ ಟಿವಿ ತರೋದು. ನಾನು ಹೋಗಂತ ಬೇಕ್ರಿ, ನಾನೊಂಥರ CM ಇದ್ದಾಗ ಎಲ್ಲ ಬೇಕ್ರಿ ಹುಡುಗರು ಕೆಲಸ ಸೇರ್ಸೋದು, ಹುಡುಗಿ ಕೊಡೋದು. ಟಿವಿ ಹಾಕ್ಬಿಟ್ಟು 50 ರೂಪಾಯಿ ಏನೋ ಬಾಡಿಗೆ, ನಾವು ಅವ್ರು ಮ್ಯಾಚ್ ನೋಡೋದು ಕುತ್ಕೊಂಡು. ಟಿವಿ ಬಾಡಿಗೆ ತಂದು ನಾವು ಮ್ಯಾಚ್ ನೋಡುವ. ಇಂಥ ಮ್ಯಾಚ್ ಹಿಂಗೆ ತೆಂಡೂಲ್ಕರ್ 100 ಹೊಡಿಬೇಕು, ಈ ತರ ಆಡ್ಬೇಕಂತ ಆಸೆ. ಅಲ್ಲಿಂದ ಟೇಕಪ್ ಆಯ್ತು ಸಬ್ಜೆಕ್ಟ್ ಟೇಕಪ್ ಆಗಿ ಇವಾಗ ಪ್ರಿಡಿಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ. ಹೆವಿ ಆಗಿ ಇವಾಗ ಒಂಥರ ಡೈಮಂಡ್ ಆಗ್ಬಿಟ್ಟಿದೆ. ಹೇಳಿ, ನನಗೆಲ್ಲ 1 ನಿಮಿಷ ಸಾಕು ಒಂದು ಜಾತ್ ಕೇಳಕ್ಕೆ, ತುಂಬಾ ಟೈಮ್ ಬೇಕಾಗಿಲ್ಲ ನನಗೆ. ಸುಮ್ಮನೆ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ. ಇತ್ತೀಚೆಗೆ ಅಂತೂ ಮಕ್ಳು ಅವ್ರಿಗೆ ಹುಟ್ಟಿದ್ದ ಇಲ್ವ ಅಂತ ಹೇಳ್ಬಿಡ್ತೀನಿ. ನಂಗೆ ಬೇಜಾರಾಯ್ತಾರ ಗೊತ್ತಿಲ್ಲ, ಕೂತಿದ್ಯಾ ಹೇಳಕ್ಕೆ ಕೇಳು ಅಂತೀನಿ. ಹೇಳಿ, ಅದರಿಂದ ಸಂಸಾರ ಒಡೆದೋಗುತ್ತಲ್ಲ ಗುರುಜಿ, ಅದನ್ನೆಲ್ಲ ಹೇಳ್ಬಿಟ್ರೆ. ನಮಗ್ ಗೊತ್ತಿಲ್ಲ, ನೀನ್ ಕೇಳ ಸತ್ಯ ಹೇಳ್ಬಿಡ್ತೀರಾ? ಅಂದ್ರೆ ಒಬ್ಬೊಬ್ಬನಿದ್ದಾಗ ಹೇಳ್ತೀನಿ, ಜನರಲ್ ಆಗಿದ್ದ. ಇವಾಗ್ಲೂ ಒಬ್ರಿಗೆ ಅಷ್ಟೇ, ಮೊಬೈಲ್ ನಂಬರ್ಸ್ ಅಲ್ಲಿ 8 ಪಕ್ಕ 4 ಪಕ್ಕ 8 ಹಿಂಗೆಲ್ಲ ಇದ್ರೆ ಕಾಯಿಲೆ ಬಿದ್ದು ಸತ್ತೋಯ್ತಾರೆ. ನಿಮ್ಮಲ್ಲಿ ಯಾರಿಗೆ ಸತ್ತೋಯ್ತಾರೆ? ನಿಮ್ಮ ಅಪ್ಪ ಅಮ್ಮ ಅಂದೆ. ಇವಾಗ ನಿಮ್ಗೆ ಹೇಳ್ತೀನಿ, ಅವರಪ್ಪ ತುಂಬಾ ದೊಡ್ಡ ಆಪರೇಷನ್ ಡೆತ್ ಆಗಿದ್ದಾರೆ. ಇದನ್ನೇ ಯೂಸ್ ಮಾಡಿ ಇನ್ನೊಂದು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳಿದೆ ನಾನು. ಓಕೆ, ಅಂದ್ರೆ ಮೊಬೈಲ್ ನಂಬರ್ಸ್ ಗಳು ನಮ್ಮ ಲೈಫ್ ಅಲ್ಲಿ ಅಷ್ಟು ಸ್ಟ್ರಾಂಗ್. ಮೊಬೈಲ್ ನಂಬರ್ ನಮ್ಮನ್ನ ಉದ್ಧಾರ ಮಾಡ್ತವೆ, ಹಾಳು ಮಾಡ್ತವೆ. ಮನೆ ವಾಸ್ತು ಮೇಡಮ್ ಬರ್ಕೊಡ್ತೀನಿ. ವರ್ಲ್ಡ್ ಅಲ್ಲಿ ಒಬ್ರು ವಾಸ್ತು ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಮಗ್ಗಿ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ಹೇಳಕ್ ಟೈಮ್ ಇಲ್ಲ. ಇದನ್ನೆಲ್ಲನೂ ದೊಡ್ಡ ಕನಸು. ಒಂದು ದೊಡ್ಡ ಕಂಪ್ನಿ ಮಾಡ್ಬೇಕು ಅಂತ ಆಸೆ ಇತ್ತು ನನಗೆ. ಅಸ್ಟ್ರಾಲಜಿ ಕಂಪ್ನಿ, ಒಂದು ದೊಡ್ಡ ಇಂಡಿಯಾ ಅಂದ್ರೆ ದುಡ್ಡಿನ ಕಂಪ್ನಿ ಅಲ್ಲ, ತಿಳುವಳಿಕೆ ಕಂಪ್ನಿ ಮಾಡ್ಬೇಕು, ದುಡ್ಡನ್ನು ಮಾಡ್ಬೇಕು ಅಂತ. ಇದ್ರಲ್ಲಿ ಅದಕ್ಕೆ ನನ್ನ ಮಗಳು ಬೇಗ ಬಂದ್ರೆ, ನನ್ನ ಹೆಂಡತಿ ಜ್ಯೋತಿಷ್ಯ ಗೊತ್ತು, ನ್ಯೂಮರಾಲಜಿ ಗೊತ್ತು, ಕ್ರಿಸ್ಟಲ್ ಎಲ್ಲ ಗೊತ್ತು. ಅವಳು ಎಷ್ಟು ಬೇಕಷ್ಟು ಗೊತ್ತಿರೋರ್ಗೆ ಹೇಳ್ತಾಳೆ. ನನ್ನ ಮಗಳನ್ನ ಒಂದು ದೊಡ್ಡ ಅವಳು ಏನಾಗ್ತಲ್ಲ ಗೊತ್ತಿಲ್ಲ, ನನ್ನ ಸಬ್ಜೆಕ್ಟ್ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು ಅಂತ ಆಸೆ ಇದೆ. ಅವಳು ಇದನ್ನೇ ಮಾಡ್ಬೇಕು ಅಂತ ಆಸೆ. ಹೌದು. ಇನ್ನು ನೀವ್ ಹೇಳ್ತಾ ಇದ್ರಿ ನಂಬರ್ಸ್ ಲೈಫ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಿಮ್ಮ ಲೈಫ್ ಅನ್ನ ಲಕ್ಕಿ ನಂಬರ್ ಯಾವ್ದು? ನನ್ನ ಲಕ್ಕಿ ನಂಬರ್ 24. ಓಕೆ, ನೀವು ಹೇಗೆ ಮೊಬೈಲ್ ನಂಬರ್ ಅಲ್ಲೆಲ್ಲ 24 ಇಸ್ಕೊಂಡಿದ್ದೀರಾ? ಕಾರ್ ಆ ತರ 24 ಅಲ್ಲ, ಡೇಟ್ ನಮ್ 24 ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ 24 ಡೇಟ್ ಅನ್ನ ಜಾಸ್ತಿ 99% 24/6 ಮಾಡ್ತೀನಿ. ಓಕೆ, ಹಾಗಾಗಿ ನಾನು ಆಮೇಲೆ ಕುಂಡ್ಲಿಗಳ ಮ್ಯಾಚ್ ಮಾಡ್ತೀನಿ. ಕುಂಡ್ಲಿ ದಶೆ ಭಕ್ತಿಗಳು ಮ್ಯಾಚ್ ಮಾಡ್ತೀನಿ. ಅದ್ರ ಏರು ಅದೆಲ್ಲ ಮಾಡ್ತೀನಿ. ಓಕೆ, ಮಗಳು ಹುಟ್ಟುವಾಗ ಈ ತರ ಡೇಟು ಹುಟ್ಟಬೇಕು, ಈ ತರ ಟೈಮ್ ಇರ್ಬೇಕು, ಆತರ ಏನಾದ್ರು ಥಿಂಕ್ ಮಾಡಿದ್ರಾ? ಮೇಡಮ್ ಹೇಳ್ತಾ ಇದಾರೆ, ತಲೆ ಆಡಿಸ್ತಿದ್ದಾರೆ. ಹೇಳಿ ಮೇಡಮ್. 11 ವರ್ಷ ಮಕ್ಳಿರ್ಲಿಲ್ಲಲ್ಲ, ನಾನು 1 ವರ್ಷ ಆದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡೆ. 11 ವರ್ಷನೂ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಏನಿಲ್ಲ ಅಂದ್ರೆ ಒಂದು 500-600 ಇಂಜೆಕ್ಷನ್ ತಗೊಂಡಿರ್ಬೋದು, ಅಷ್ಟು ತಗೊಂಡಿದ್ದೀನಿ. 7 ಪ್ರೆಗ್ನೆಂಟ್ ಅಲ್ಲಿ ನನ್ಗೆ ಬೆಡ್ ರೆಸ್ಟ್ ಹೇಳಿದ್ರು. ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇದೆ. 8 ಮಂತ್ಸ್ ಮಲ್ಗಿತ್ತಾನೆ ಮಲ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಶುಗರ್ ಮಲ್ಗಿದ್ರಿಂದ ಶುಗರು ಸ್ವಲ್ಪ BP ಒಂಚೂರು ಜಾಸ್ತಿ ಆಯ್ತು ಅಂದ್ಬಿಟ್ಟು, 2nd ಫ್ಲೋರ್ ಅಲ್ಲಿ ಇತ್ತು ಮನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ರು. ಇನ್ನೊಂದ್ ಮಂತ್ ಫುಲ್ ಹಾಸ್ಪಿಟಲ್ ಅಲ್ಲೇ ಇದ್ಬಿಡು, ಈ ಕೆಳಗೆ ಇಳಿಸ್ಕೊಂಡ್ ಹೋಗಕ್ಕೆ ಭಯ ಅವ್ರಿಗೆ. ನನ್ನ ಅಷ್ಟೇ ಎದ್ರುಕೊಂಡು ಮೊದ್ಲೇನೆ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಇಕ್ಬಿಟ್ರು. ಹಂಗ ಅಲ್ಲಿ 15 ದಿವಸ ಮುಂಚೆನೆ ಡೇಟು ಟೈಮು ಇಕ್ಬಿಟ್ಟು, ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಇತ್ತು ಜಾತಕದಲ್ಲಿ, ಅವಾಗ್ಲೇ ಹೇಳಿದ್ರು ಇದು ಈ ಟೈಮ್ ಇಡ್ತಾ ಇರೋದ್ರಿಂದ ನನಗ್ ತೊಂದರೆ ಆಗತ್ತೆ,
ನನಗ್ ತೊಂದ್ರೆ ಆದ್ರೆ ಪರವಾಗಿಲ್ಲ, ನಾನೇನಾದ್ರೂ ನನಗ್ ತೊಂದ್ರೆ ಆಗುತ್ತೆ ಅಂತ ಟೈಮ್ ಚೇಂಜ್ ಮಾಡಿದ್ರೆ ಅವಳಿಗೆ ತೊಂದ್ರೆ ಆಗುತ್ತೆ. ಅವಳ ಲೈಫ್ ಲಾಂಗ್ ತೊಂದ್ರೆ ಪಡೋದ್ ಬೇಡ. ಅಟ್ಲೀಸ್ಟ್ ನಾವ್ ಇಷ್ಟ ವರ್ಷ ಚೆನ್ನಾಗ್ ಬದುಕಿದೀವಿ, ಅವಳು ಚೆನ್ನಾಗಿರ್ಲಿ, ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ರಾಹುನ ಯಾವ್ದೋ ಮನೇಲಿ ಇಟ್ರೆ ಪ್ರಾಬ್ಲಮ್ ಅಂತ ಅನ್ಬಿಟ್ಟು ಪರವಾಗಿಲ್ಲ ಇದ್ರೂ ಪರವಾಗಿಲ್ಲ ಅದೇ ಟೈಮ್ ಇರ್ಲಿ. ನಾನು ಎಷ್ಟೊಂದ್ಸಲ ಹೇಳ್ದೆ ಚೇಂಜ್ ಮಾಡಿ ನೋಡಿ ಅಂತ ಅನ್ಬಿಟ್ಟು. ಬೇಡ ಬೇಡ ಅವಳಿಗೆ ನಾನಾದ್ರೆ ಗಂಡ್ಸು ನಾನ್ ತಡ್ಕೋತೀನಿ, ಅವಳಿಗೆ ತೊಂದ್ರೆ ಆದ್ರೆ ತಡ್ಕೊಳಕ್ ಅವಳಿಗೆ ಶಕ್ತಿ ಇರಲ್ಲ ಅನ್ಬಿಟ್ಟು ಟೈಮು ಡೇಟು ಎಲ್ಲ ನೋಡಿನೇ ಮಾಡ್ಕೊಂಡಿರೋದು. ಸಿಸರಿನ್. ಓಕೆ, ಸೂಪರ್. ಅಂದ್ರೆ ತುಂಬಾ ಚೆನ್ನಾಗಿ ಇರತ್ತೆ ಗುರುಜಿ. ನಾನು ಫ್ರಾಂಕ್ ಆಗಿ ಹೇಳುವಂತದ್ದು, ಗುರುಜಿ ಅಥವಾ ಜ್ಯೋತಿಷ್ಯ ಹೇಳುವಂತವ್ರು ಬೇರೆಯವ್ರಿಗೆ ಹೇಳ್ತಾರೆ, ತಮ್ಮ ಕುಟುಂಬಕ್ಕೆ ತನಗೆ ಅದನ್ನ ಅನ್ವಯಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇಲ್ಲ, ಇನ್ನೊಂದ್ ಏನಂತಂದ್ರೆ ಅವರು ಫಸ್ಟ್ ಯಾವ್ದೇ ಇನ್ನೊಬ್ರಿಗೆ ಹೇಳ್ಬೇಕು ಅಂತಂದ್ರೆ ಅದನ್ನ ಫಸ್ಟ್ ಅನುಭವಿಸಿರ್ತಾರ ಅವ್ರು. ಓಕೆ, ಅದು ಅವ್ರು ನೋಡಿ ಚೆಕ್ ಮಾಡಿ ಕಷ್ಟಪಟ್ಟು ಆದ್ಮೇಲೆ ನಾವ್ ಬೇರೆಯವ್ರಿಗೆ ಹೇಳೋದು. ಅವರು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಯಾವತ್ತೂ ಮಾಡಲ್ಲ, ಇಲ್ಲಿ ತನಕನೂ ಮಾಡಿಲ್ಲ ಎಕ್ಸ್ಪೆರಿಮೆಂಟ್. ಅಲ್ಲ, ನನ್ಗೆ ನೀವು ಮಗು ವಿಚಾರದಲ್ಲಿ ಹೇಳಿದಾಗ್ಲೇನೆ ನನಗೆ ನಿಜವಾಗ್ಲೂ ಅರ್ಥ ಆಯ್ತು ಹರಿವರ್ಧನ್ ಗುರುಜಿ ನಿಜವಾಗ್ಲೂ ಏನು ಅಂತ. ನಂಗೆ ಅವ್ರಿಗೆ ಅವ್ರ ಮೇಲೆ ಇರೋ ರೆಸ್ಪೆಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಈ ವಿಚಾರದಲ್ಲಿ. ಅದು ಬೇರೆಯವ್ರಿಗೂ ಹೇಳ್ಬಿಟ್ಟೆ ಇಟ್ಕೊಡೋದು, ಈ ತರ ಇದ್ರೆ ನೋಡಿ ಹಿಂಗ್ ತೊಂದ್ರೆ ಆಗುತ್ತೆ, ನಿಮಗ್ ಬೇಕಾ ಅವ್ರಿಗೆ ಅವ್ರು ಚೆನ್ನಾಗಿರ್ಬೇಕಾ ನೀವ್ ಚೆನ್ನಾಗಿರ್ಬೇಕಾ ಅಂತ ಕೇಳಿನೇ ಇಟ್ಕೊಡೋದು. ಓಕೆ, ಈ ತರ ಚೇಂಜಸ್ ಮಾಡೋದ್ರಿಂದ ಈ ತರ ಒಳ್ಳೆ. ಯಾಕೆಂದ್ರೆ ಈಗ ಮಗುನ ಹುಟ್ಟೋದನ್ನ ಡೇಟನ್ನ 1 ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕಕ್ಕಾಗಲ್ಲ. 2 ದಿವಸ 1 ದಿವಸ ಹೆಚ್ಚು ಕಡಿಮೆ ಮಾಡ್ಬೋದು. ಅಲ್ಲಿ ಯಾವ ಟೈಮ್ ಚೆನ್ನಾಗಿದೆ ಅಂತ ನೋಡಿನೇ ಇಡ್ಬೇಕು. ಈಗ ಇವ್ರು ಒಂದ್ ಇಟ್ಕೊಟ್ರು ಅಂದ್ಬಿಟ್ಟು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇಬ್ರಲ್ಲಿ ಒಬ್ರಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ. ಈಗ ಇಲ್ಲ ಇವ್ರು ತಗೋಬೇಕು ಇಲ್ಲ ಅವ್ರು ತಗೋಬೇಕು. ಹಂಗಿರುವಾಗ ಅವ್ರು ಇಟ್ಕೊಟ್ರು ಹಿಂಗ ಆಯ್ತು ಅಂತಾನು ಬೈಯಂಗಿಲ್ಲ. ಅಲ್ಲಿ ಇರುತ್ತೆ ಆ ಟೈಮು. ಇಲ್ಲ ಚೇಂಜ್ ಮಾಡಕ್ ಆಗಲ್ಲ. ಈಗ 1 ವಾರ 15 ದಿವಸ ಅಂದ್ರೂ ಅದೇ ಟೈಮ್ ಅಲ್ಲಿ ಒಂಚೂರು ಟೈಮ್ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು, ಡೇ ಟು ಟೈಮ್. ಆ ತಿಂಗಳೆಲ್ಲ ಅದೇ ನಡೀತಾ ಇರುತ್ತೆ ರಾವು ದೆಸೆಗಳು. ಹಂಗಾಗಿ ಅಷ್ಟ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಇಟ್ಕೊಡ್ಬೋದು. ಓಕೆ ಓಕೆ, ಆತರ ಅಷ್ಟು ಚೇಂಜಸ್ ಮಾಡಿ ಮಗಳ ಹುಟ್ಟಿದ ದಿನಕ್ಕೂ ಕೂಡ ಒಂದು ಒಳ್ಳೆ ಮುಹೂರ್ತವನ್ನ ನೋಡಿದ್ರು ನಮ್ಮ ಗುರುಜಿ. ಎಲ್ಲ ಅದೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಾಗ್ಲಿ ನಾನು ಅವ್ರ ಮರೆತ್ರುನು ನಾನ್ ಮರಿಯಲ್ಲ, ನಾನ್ ಕೇಳ್ಕೊಂಡೇ ಮಾಡೋದಿಲ್ಲ. ನಾನೇನು ಮಿಸ್ ಮಾಡಲ್ಲ. ಓಕೆ, ಅಂದ್ರೆ ಫುಲ್ ಎಲ್ರು ಕೂಡ ಫಾಲೋ ಮಾಡ್ತೀರಾ ನಂಬರ್ಸ್ ಗಳನ್ನ ವಿಚಾರದಲ್ಲಿ ಮಾತ್ರ. ನಾನೊಂದ್ ಬಟ್ಟೆ ತಗೊಳೋದಾದ್ರು ಒಂದು ಚಿಕ್ಕದೊಂದು ಉಂಗ್ರ ತಗೊಂಡ್ರು ಕೂಡ ನಾನು ನೋಡಿನೇ ತಗೊಳ್ಳೋದು ಟೈಮ್. ಮ್ಯಾಮ್, ನೀವು ಇದು ಹಾಕಿದ್ರಿ ಕ್ರಿಸ್ಟಲ್ಸ್ ಅನ್ಸುತ್ತೆ ಐ ಥಿಂಕ್ ಅಲ್ವಾ? ಏನ್ ಸ್ಪೆಷಲ್ ಮ್ಯಾಮ್? ಎರಡೂ ಕೈಯಲ್ಲಿ ಇದೆ ಅದು? ಇಲ್ಲ, ಅದು ಒಂದೊಂದಕ್ಕೂ ಒಂದೊಂದು ಇದಿದೆ. ಆರೋಗ್ಯದ ಬಗ್ಗೆ ಇದೆ, ದುಡ್ಡಿಗಿದೆ, ನಮ್ ಸ್ಟ್ರೆಂತಿಗಿದೆ, ಪ್ರತಿಯೊಂದಕ್ಕೂ ಇದೆ. ಹೌದು, ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ. ಈ ರೀತಿ ಇದನ್ನ ಯೂಸ್ ಮಾಡಿ ಆನ್ಲೈನ್ ಅಲ್ಲಿ ಒರಿಜಿನಲ್ ಬರುತ್ತೋ ಇಲ್ವೋ ಅದು ಡೌಟ್ ಸ್ವಲ್ಪ. ಇವರು ಎಲ್ಲ ಅಲ್ಲೇ ಹೋಗಿ ಚೆಕ್ ಮಾಡಿ ಎಲ್ಲ ಮಾಡಿ ತಗೊಂಡ್ಬರ್ತಾರೆ. ಓಕೆ, ಇದನ್ನ ಯಾರು ನಂಬೋದು ಜಾಸ್ತಿ? ಮೇಡಮ್ ನೀವೇ ನಂಬ್ತಾರಾ ಅಥವಾ ಸರ್ ಜಾಸ್ತಿ ನಂಬ್ತಾರಾ? ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದು ನಾನು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಮೇಲೆ ಓದ್ತೀನಿ. ನಾನು ಅದೆಲ್ಲ ಬುಕ್ಸ್ ತಗೊಂಡ್ಬಂದು ರಾಶಿ ಬುಕ್ ತಗೊಂಡ್ಬಂದಿದ್ದೀನಿ ನಾನು ಅದ್ರ ಬಗ್ಗೆ, ಕ್ರಿಸ್ಟಲ್ ಬಗ್ಗೆ ಅದು ತಿಳ್ಕೊಂಡೆ ನಾನು ಯೂಸ್ ಮಾಡ್ತೀರಾ? ಓಕೆ, ಗುರುಜಿ ಅವ್ರ ಕೈಯಲ್ಲೂ ಇದೆ, ಅದನ್ನ ಹಾಕೊಂಡಿದ್ದಾರೆ. ಓಕೆ, ಚೆನ್ನಾಗಿ ಫಾಲೋ ಮಾಡ್ತೀರಾ. ಈಗ ಆಲಿಯಾ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಆಲಿಯಾ. ನಾಚಿಕೆ ಆಗ್ತಿದ್ಯಾ ಸ್ವಲ್ಪ? ಓಕೆ, ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಆಲಿಯಾ? ಟಫ್ ಕ್ವಶನ್ ಫಸ್ಟಿಗೆ. ಅಮ್ಮ ಇಷ್ಟ. ಓಕೆ, ಇದೆಲ್ಲ ಬಿಗ್ ಬಾಸ್ ಹೋಗ್ಬಂದ್ಮೇಲೆ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅಪ್ಪ ನೋಡ ಆ 150 ದಿವಸ ಅದನ್ನ ಚೇಂಜ್ ಮಾಡಲ್ಲ. ಜಾಸ್ತಿ ಅಮ್ಮನ ಜೊತೆ ಇದ್ದು ಸಮಯ ಕಳೆದು ಟೇಕಪ್ ಆಯ್ತು ಹಾಗೆ. ಓಕೆ, ಅಲ್ಲಿ ಅಪ್ಪಾಜಿ ಬಗ್ಗೆ ಹೇಗೆ ಅಂತ ನಿಂಗೆ ಗೊತ್ತು, ಅಮ್ಮ ಹೇಗೆ ಅಂತ ನಿಂಗೆ ಗೊತ್ತು. ಅಮ್ಮನಲ್ಲಿ ಏನ್ ಇಷ್ಟ, ಅಪ್ಪಾಜಿಯಲ್ಲಿ ಏನ್ ಇಷ್ಟ? ಅಮ್ಮನಲ್ಲಿ ಫಸ್ಟ್ ಹೇಳು. ಅಪ್ಪಾಜಿಯಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಟೈಮ್ ಜಾಸ್ತಿ ಕೊಡಲ್ಲ, ಏನ್ ಹೇಳಪ್ಪ ಅಂತ ಹೇಳಿ. ಅಮ್ಮನಲ್ಲಿ ಏನ್ ಇಷ್ಟ ನಿಂಗೆ? ಯೋಚನೆ ಮಾಡೋಷ್ಟು ಕನ್ಫ್ಯೂಷನ್ಸ್ ಇದೆಯಾ? ಎಲ್ಲ ಇಷ್ಟನಾ? ಹೋಗ್ಲಿ, ಎಲ್ಲ ಇಷ್ಟ. ಅಪ್ಪಾಜಿಯಲ್ಲಿ ಎಲ್ಲ ಇಷ್ಟ, ಎಲ್ಲದೂ ಇಷ್ಟ ಅಪ್ಪಾಜಿಯಲ್ಲೂ. ಓಕೆ, ಅಪ್ಪ ಅಡ್ಗೆ ಮಾಡ್ತಾರ ಮನೇಲಿ? ನೀನ್ ಇಲ್ಲ ಮಾಡಲ್ಲ, ನೀನ್ ಕೇಳಿದ್ರು ಮಾಡ್ಕೊಡಲ್ಲ? ಇಲ್ಲ. ಓಕೆ, ಮಾಡಕ್ ಬರತ್ತಾ ಅಪ್ಪಾಜಿಗೆ? ಡೌಟ್, ಗೊತ್ತಿಲ್ಲ, ಯಾವತ್ತೂ ಪ್ರಯೋಗನೇ ಮಾಡ್ಲಿಲ್ಲ. ಓಕೆ, ಅಪ್ಪಾಜಿ ಅಡ್ಗೆ ಮಾಡ್ತಾರೆ. ಮೊದ್ಲೆಲ್ಲ ಅವರೇ ಮಾಡ್ತಾ ಇದ್ ಆಟೋ ಓಡಿಸುವಾಗೆಲ್ಲ ಜಾಸ್ತಿ ಅಡ್ಗೆ ಮಾಡ್ಕೊಡೋರು. ಜಾಸ್ತಿ ಡೈಲಿ ಚಿಕನ್ ತಂದ್ ಮಾಡ್ಕೊಟ್ಬಿಡೋರು, ಡೈಲಿ ಮಿಸ್ ಮಾಡ್ತಿರ್ಲಿಲ್ಲ. ಅಡ್ಗೆ ಮಾಡಕ್ ತುಂಬಾ ಇಷ್ಟ ಅವ್ರಿಗೆ. ಇವಾಗ ಟೈಮ್ ಇಲ್ಲ ಅಂತ ಮಾಡ್ತಾ ಇಲ್ಲ. ಟೈಮ್ ಇಲ್ಲ ಅಂದ್ರೆ ಮಾಡ್ತಾ ಇಲ್ಲ. ಓಕೆ, ಅಪ್ಪಾಜಿ ನಿನ್ ಮಾತ್ ಜಾಸ್ತಿ ಕೇಳ್ತಾರ ಅಮ್ಮನ್ ಮಾತ್ ಜಾಸ್ತಿ ಕೇಳ್ತಾರ?
ಅವ್ವ ಅಮ್ಮನ್ ಮಾತು ಜಾಸ್ತಿ ಕೇಳ್ತಾರೆ. ಓಕೆ. ಹಾಗಾದ್ರೆ ಏನಾದ್ರು ನಿನ್ಗೆ ಕೆಲಸ ಆಗ್ಬೇಕು ಅಪ್ಪಾಜಿಯಿಂದ ಅಂತಂದ್ರೆ ಅಮ್ಮನಿಂದ ಹೇಳಿಸ್ತೀಯಾ? ಇಲ್ಲ ನೀನೇ ಡೈರೆಕ್ಟ್ ಆಗಿ ಅವಳ ಕೆಲ್ಸ ಇಲ್ಲ, ಅವ್ರ ಅಪ್ಪ ಇಲ್ಲ ಅಂತ ಹೇಳದೇ ಇಲ್ಲ. ಓಕೆ. ಮಗಳು ಅದಲ್ಲ, ನನ್ಗೆ ಅವಾಗೆ ಅರ್ಥ ಆಯ್ತು. ಮುಹೂರ್ತದಿಂದ ನನಗ್ ಕಷ್ಟ ಬಂದ್ರು ಓಕೆ, ಮಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದಾರೆ ಅಂದ್ರೆ ಅವ್ನಿಗೆ ಏನೂ ಕಮ್ಮಿ ಮಾಡಲ್ಲ ಐ ಥಿಂಕ್. ಮತ್ತೆ ಗುರುಜಿ ಏನ್ ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ? ಏನ್ ಹೇಳ್ತೀರಾ? ಇಷ್ಟೊತ್ತು ನಿಮ್ಮ ಹೆಂಡತಿ ಬಗ್ಗೆ ಹೇಳಿದ್ರಿ. ಮೇಡಮ್ ಹೇಳಿದ್ರು ಒಂದು ಮುಹೂರ್ತ ಇಟ್ಟಿದ್ ನನಗ್ ಕಷ್ಟ ಬಂದ್ರು ಪರವಾಗಿಲ್ಲ, ಅವಳಿಗೆ ಕಷ್ಟ ಬರಬಾರ್ದು ಅನ್ನೋ ರೀತಿ ಮುಹೂರ್ತವನ್ನ ಇಟ್ರಿ ಅಂತ ಹೇಳಿ. ಇಲ್ಲ, ಇದು ನಮ್ಗೆ ಅರ್ಥ ಆಗಿದ್ದು 100%. ನಮ್ಗೆ 11 ವರ್ಷದ ಮಕ್ಕಳಿದ್ದಾಗ ಇದೇ ಟೈಮ್. ನನ್ನ ಮಗಳು ಜಾತಕ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗೋಂಥ ಜಾತಕ, ತುಂಬ ಒಳ್ಳೆಯ ಜಾತಕ. ಆಮೇಲೆ ನನ್ನ ಮಗಳು ಇವತ್ತರೂ ಸಣ್ಣ ಹುಡುಗಿಂದ 10 ನಮ್ಗೆ ಕಾಟ ಕೊಟ್ಟೋ ದಿನ ನೋಡಿಲ್ಲ. ಆಮೇಲೆ ಅದರಿಂದ ನಮ್ಗೆ ತುಂಬ ಅಡ್ಜಸ್ಟ್ ಆಗಿದ್ದಾಳೆ. ಹಾಗಾಗಿ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೀವಿ. ಆ ಥರ ಆಗೈತೆ. ಎಲ್ಲರ ಮಕ್ಕಳು ಎಲ್ಲರಿಗೂ ಇಷ್ಟ, ಆದರೆ ನಮಗೆ ನನ್ನ ಮಗಳು ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ ಅಷ್ಟೇ. ನನ್ನ ಮಗಳು ತುಂಬ ಅಂದರೆ ನನ್ನ ಮಗಳು ನನಗೆ ತುಂಬ ಇಷ್ಟ. ತುಂಬಾ ಇಷ್ಟ. ನನ್ನ ಹೆಂಡತಿದು ನನ್ನ ನೋಡ್ಕೊಳ್ಳೋದು ನನಗೆ ತುಂಬ ಇಷ್ಟ. ನನ್ನ ಹೆಂಡತಿ ತುಂಬ ನೋಡ್ಕೊತ, ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ನಮ್ಮ ಮಗಳು ಹುಟ್ಟಿದ ಮೇಲೇ ಈ ಮನೆ ತಗೊಂಡಿರೋದು. ಹಾಗಾಗಿ ನಾವು ಎಲ್ಲರೂ ಆರ್ಯೋದನ್ನು ಟಿ ವಿಲಿ ಹಂಗೆ ಹಿಂಗೆ ಅಂತಾರೆ. ಇವತ್ತು ಅಲ್ಲಿಗೆ ಖರ್ಚಿರುತ್ತೆ. ತುಂಬ ಒಂದು ಆಟೋ ಓಡಿಸೋಷ್ಟು ಮನೆ ಇದ್ದಿಷ್ಟು ಮನೆಯಿಂದ ನಾವು ಜೀವನ ಕಟ್ಟಿದ್ವಿ ಬೆಂಗಳೂರಲ್ಲಿ, ಚಾಮರಾಜಪೇಟೆಯಲ್ಲಿ. ಏನೇಳಿ ಹಂಗಂತ ನಮ್ಮ ಚಾಮರಾಜಪೇಟೆಯಲ್ಲಿ ಒಬ್ಬರು ಗೊತ್ತಿಲ್ಲ ನಮಗೆ. ಏನೇಳಿ ನನಗಂತೂ ಒಬ್ಬರು ಗೊತ್ತಿಲ್ಲ. ನನ್ನ ಮನೆ ಆಯ್ತಾ, ಆಫೀಸ್ ಆಯ್ತಾ, ಇಷ್ಟೇ ನನಗೆ. ಏನೇಳಿ ನನಗೆ ಇಲ್ಲಿ ಎದುರುಗಡೆ ಮನೆಯವರು ಗೊತ್ತಿಲ್ಲ, ಪಕ್ಕದ ಮನೆಯವರು ಗೊತ್ತಿಲ್ಲ. ನಾನು ಯಾರ ಸುದ್ದಿಗೂ ಆಗಲ್ಲ. ಕ್ಯಾಮ್ರಾದಲ್ಲಿ ನನ್ನ ಲೈಫಲ್ಲಿ ಒಂದೇ ಒಂದು ಗಾಸಿಪ್ಪು ಅವಾಗ ಬಿಗ್ ಬಾಸ್ ಆಯ್ತು. ಅದೇನೋ ವೆರಿತನದಿಂದ ಮಾಡಿದೆ, ಅಷ್ಟು ಬಿಟ್ರೆ ನನಗೆ ಯಾಕೆ ಇಲ್ಲ, ಅದು ಹಂಗಾಗ್ತಿರ್ಲಿಲ್ಲ ಪ್ರಾಬ್ಲಮ್. ಇವ್ರು ಆಚೆ ಬಂದ ತಕ್ಷಣ ತುಂಬಾ ಜನ ತಲೆಗೆ ತುಂಬಿಟ್ರು. ಇವ್ರ ಮೊದ್ಲೇ ಸ್ವಲ್ಪ ಸೈಕಿಕ್ ತರ ಆಗ್ಬಿಟ್ಟು ಬಂದ್ಬಿಟ್ಟಿದ್ರು ಒಳಗಡೆ. ಇವ್ರದ್ದು ಪ್ರಪಂಚ ಬೇರೆ, ಈಗ ಮೀಡಿಯಾದವ್ರ ಪ್ರಪಂಚ ಬೇರೆ, ಇವ್ರದ್ ಪ್ರಪಂಚ ಬೇರೆ. ಇವ್ರದ್ದು ಸೀದಾ ಹೋಗಿ ಒಳಗ್ ಕೂಡ ಹಾಕಿದಾಗ ಇವ್ರಿಗೆ ಬೇರೆ ತರ ಆಗೋಗ್ಬಿಡ್ತಲ್ಲಿ. ಅದಾದ್ಮೇಲೆ ಆಚೆ ಬಂದ ತಕ್ಷಣ ಇಲ್ಲ ನೀವೇ ಗೆಲ್ಬೇಕಿತ್ತು, ಹಿಂಗ್ ಮೋಸ ಮಾಡಿದ್ರು ಹಂಗ್ ಮೋಸ ಮಾಡಿದ್ರು ಅಂತ ಬಂದವರೆಲ್ಲ ತಲೆ ತುಂಬಿದಾರ. ಅವ್ರಿಗೆ ಮೊದ್ಲೇ ಒಂಥರ ಆಗಿದ್ರಿಂದ ಆಚೆ ಬಂದು ಅವ್ರಿಗೆ ಫೋನ್ ಇಟ್ಕೋಬೇಕಾ, ಫೋನ್ ಮಾತಾಡ್ಬೇಕಾ, ಯಾರ ಜೊತೆ ಮಾತಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಕೆಲ್ಸ ಮಾಡ್ಬೇಕು, ಇಲ್ಲಿ ಬಿಸ್ನೆಸ್ ಬೇರೆ ಡ್ರಾಪ್ ಆಗಿ ಹೋಗ್ಬಿಟ್ಟಿತ್ತು. 5-6 ತಿಂಗಳು ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಇವ್ರ ತಲೆಗೆ ಜಾಸ್ತಿ ಜನ ತುಂಬಕ್ ಶುರು ಮಾಡಿದ್ರು. ಯಾಕೆ ನಿಮ್ಮನ್ ಗೆಲ್ಲಿಸ್ಬೇಕಿತ್ತು, ನೀವೇ ಗೆಲ್ಬೇಕಿತ್ತು, ಏನಕ್ಕೆ ಹಂಗ್ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು ಅಂತ ಪ್ರತಿಯೊಂದು ಇವ್ರ ತಲೆಗೆ ತುಂಬಿದಾಗ ಆ ಪ್ರಾಬ್ಲಮ್ ಜೊತೆಗೆ ಇದು ಆದಾಗ ಇವ್ರಿಗೆ ಸ್ವಲ್ಪ ಮೈನಸ್ ಆಗ್ತಾ, ಅದಕ್ಕೆ ಅವ್ರು ಸ್ವಲ್ಪ ಹಂಗ್ ಮಾತಾಡಿದ್ದು. ಓಕೆ ಓಕೆ ಓಕೆ. ಬಿಗ್ ಬಾಸ್ ದಿನ ಸೂಪರ್ ಅಂತೀರಾ ಅಥವಾ ಬೇಜಾರಿದೆ ಅದ್ರ ಬಗ್ಗೆ ಅಂತೀರಾ? ಇಲ್ಲ, ಸೂಪರ್ ಸೂಪರ್. ಬೇಜಾರನ್ನ ದೂರ ಇಡೋಣ. ಈ ಪ್ರಪಂಚದಲ್ಲಿ ನಾವೆಲ್ಲ ಒಂದು ಒಳ್ಳೆತನ ಕೊಟ್ಟಿರ್ತೀವಿ, ಒಂದು ಎಂಜಾಯ್ ಕೊಟ್ಟಿರ್ತೀವಿ. ಬಿಗ್ ಬಾಸ್ನ ಎಂಜಾಯ್ ಮಾಡ್ಬೇಕು. ಏನೇಳಿ ಯಾರ ಗೆಲ್ಲಿ ನೀವು ಎಷ್ಟು ಕಾಲೆಳಿತೀರೋ, ಎಷ್ಟು ಕಿರ್ಚಾಡ್ತೀರೋ ಅವ್ರು ಬಿಗ್ ಬಾಸ್ ವಿನ್ನರು. ಒಳ್ಳೆಯವರೆಲ್ಲ ವಿನ್ನರ್. ಏನೇಳಿ ಒಳ್ಳೆಯವರೆಲ್ಲ ವಿನ್ನರ್ ಆಗಕ್ಕಾಗಲ್ಲ. ಯಾರು ಕಾಲು ಎಳಿತೀರಾ, ಯಾರು ಬೇಡದಿರೋದು ಮಾತಾಡ್ತೀರಾ ಅವರೆಲ್ಲ ಬಹಳ ಸೇರಿರ್ತಾರೆ. ನೀವು ಗೌರವವಾಗಿ ಮಾತಾಡಿದ್ರೆ ಅವರು 4 ವಾರ 2 ವಾರ 3 ವಾರ ಬರ್ತಾ ಇರ್ತಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಆಚೆ ಬರ್ತಾರೆ. ಇಲ್ದಿರೋದೆಲ್ಲ ಮಾತಾಡ್ಬೇಕು. ಮೇಡಮ್ ನಿಮ್ಮ ಬಟ್ಟೆ ಹೆಂಗ ಕಾಣ್ತೀರ ಅನ್ಬೇಕು. ನಿಮ್ಮ ಕಣ್ಣು ಕರೆಕ್ಟಾಗಿ ನೋಡಿ ಕೇಳ್ರಿ ಅಂತ ನೀವು ಹೇಳ್ಬೇಕು. ಚೆನ್ನಾಗಿ ಮಾತಾಡಿ ಮೇಡಮ್ ಅನ್ಬೇಕು. ಅದನ್ನೇ 3 ನಿಮಿಷ ಪ್ರೋಮೋ ಕಟ್ ಮಾಡ್ತಾರೆ. ಅಷ್ಟೇ ಬಿಗ್ ಬಾಸ್ ಅಂದ್ರೆ. ಸಖತ್ತಾಗಿ ಹೇಳಿದ್ರಿ ಮಾತ್ರ. ಇದೇ ಬಿಗ್ ಬಾಸ್. ಅಲ್ಲಿ ಏನು 2 ಎಕರೆ ಜಮೀನ್ ತಗೊಳೋದು, 4 ಎಕರೆ ಮನೆ ಕಟ್ಟೋದೇನಿಲ್ಲ. ಅಲ್ಲಿ ಅಲ್ಲೊಂದು ಮಿಕ್ಸಿ ರಿಪೇರಿ ಕೂಡ ಮಾಡಲ್ಲ ನೀವು. ನಿಮ್ ಬ್ರೈನ್ ನೀವು ರಿಪೇರಿ ಮಾಡ್ಕೋಬೇಕು ಅಷ್ಟೇ. ನಿಮ್ ಬ್ರೈನ್ ನ ರಿಪೇರಿ ಮಾಡ್ಕೋಬೇಕು. ಬೇರೆ ಬ್ರೈನ್ ರಿಪೇರಿಂಗ್ ಮಾಡಕ್ಕೆ ಕೈ ಹಾಕ್ಬೇಕು. ಬಿಗ್ ಬಾಸ್ ಅನ್ನೋದು ಬೇರೆ ಬ್ರೈನ್ಗೆ ಕೈ ಹಾಕದೆ ಬಿಗ್ ಬಾಸ್. ಬಿಗ್ ಬ್ರೈನ್ ಅದು. ಬಿಗ್ ಬಾಸ್ ಡೆಫಿನೇಷನ್ ಏನು? ಬಿಗ್ ಬ್ರೈನ್. ಬೇರೆಯವ್ರ ಬ್ರೈನ್ಗೆ ಕೈ ಹಾಕದೆ ಬಿಗ್ ಬ್ರೈನ್. ಚೆನ್ನಾಗಿ ಹೇಳಿದ್ರಿ. ನಿಮ್ ಬ್ರೈನ್ ನೀವು ಆಫ್ ಮಾಡ್ಕೊಂಡು ಬೇರೆ ಬ್ರೈನ್ ಆಕ್ಟಿವೇಟ್ ಮಾಡ್ತಲೇ ಇರ್ಬೇಕು. ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರ್ಬೇಕು. ಅಷ್ಟೇ ಲಾಜಿಕ್. ಇದನ್ನ ಯಾರು ಚೆನ್ನಾಗಿ ಬೇರೆ ಬಿಗ್ ಬಾಸ್ ಹೋಗೋರ್ಗೆ ಹೇಳ್ತೀನಿ, ಬೇರೆ ಬ್ರೈನ್ ಅನ್ನ ನೀವು ಕೈ ಹಾಕ್ತಿರೋ ಅವ್ರು ಜಾಸ್ತಿ ಟಿಗರ್ ಆಗಿರ್ತಾರೆ. ಕೆಟ್ಟಾಗಿ ಬೈಬಾರ್ದು, ಕೈ ಎತ್ತಬಾರ್ದು. ಏನೇಳಿ ಟಿಗರ್ ಮಾಡ್ಬೇಕು. ಅವ್ರ 15 ಜನ ನಿಮ್ಮನ್ನ ಹೊಡೆಯಕ್ ಬರ್ತಾರಾ? ಈಗ ಬಿಗ್ ಬಾಸ್ 13 ಬರ್ತಾ ಇದೆ. ಬಿಗ್ ಬಾಸ್ 13ರಲ್ಲಿ ಯಾರಾದ್ರೂ ಇಂತ ಕಂಟೆಸ್ಟೆಂಟ್ ಇರ್ತಾರೆ ಅಂತ ಅನ್ಸುತ್ತಾ? ಯಾರಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕಂಟೆಂಟ್? ಸುದೀಪ್ ಇರ್ತಾರೆ.
ಸಕ್ಕತ್ತಾಗಿ ಹೇಳಿದ್ರು. ಬಿಗ್ ಬಾಸ್ ಇರುತ್ತೆ, ಸುದೀಪ್ ಇರ್ತಾರೆ. ಸುದೀಪ್ ಇರ್ತಾರೆ, ಬಿಗ್ ಬಾಸ್ ಇರ್ತಾರೆ. ಅಂಡ್ ಅದೊಂದು ವಾಯ್ಸ್, ಕಮಾಂಡಿಂಗ್ ವಾಯ್ಸ್ ಅವೆರಡದ್ದು ಕನ್ಫರ್ಮ್ ಫಿಕ್ಸ್ ಫಿಕ್ಸ್. ನಮ್ ಕರ್ನಾಟಕದಲ್ಲಿ. ಈ ಸರಿ ಬಿಗ್ ಬಾಸ್ ನನಗೆ ಗೊತ್ತಿರ್ಬೇಕಾರ ಆಲ್ ಓವರ್ ವರ್ಲ್ಡ್ ಒಂದೇ ಟೈಮ್ ಬರುತ್ತೆ, ಒಂದೇ ಸಲ ಫೈನಲ್ ಬರುತ್ತೆ, ಒಂದೇ ಸಲ ಲಾಂಚ್ ಆಗುತ್ತೆ. ಓಕೆ, ಅಂದ್ರೆ ಯಾವ ತರ? ತಮಿಳು, ತೆಲುಗು, ಆಂಧ್ರ, ಮಲಯಾಳಿಯು ಎಲ್ಲ ಒಂದೇ ದಿವಸ ಒಂದೇ ಟೈಮ್ ಸ್ಟಾರ್ಟ್ ಇದು ಆಗುತ್ತೆ. ಪ್ರಿಡಿಕ್ಷನ್ ಅಥವಾ ನಿಮ್ಮ ಅನುಭವನ? ಗೊತ್ತಿರೋದು, ಗೊತ್ತಿರೋದು, ಕಿವಿ ಬಿದ್ದಿರೋದು. ಓಕೆ ಓಕೆ, ಇದು ಪ್ರಿಡಿಕ್ಷನ್ ಅಲ್ಲ. ಅಲ್ಲ, ಗೊತ್ತಿರೋದು. ಒಂದೇ ದಿವಸ ಫೈನಲ್. ಓಕೆ, ಎಲ್ಲರೂ ಬಿಗ್ ಬಾಸ್ ಅಂತಾರ. ಒಂದ್ ಎಲ್ಲಾ ಭಾಷೆಲಿ ಅವತ್ತು ಬಿಗ್ ಬಾಸ್ ಇದೆ. ಆ ತರ ಆಗುತ್ತೆ. ನನಗೆ ಗೊತ್ತಿರೋ ಮಾಹಿತಿ. ಓಕೆ ಓಕೆ ಓಕೆ. ನೀವು ಬಿಗ್ ಬಾಸ್ ಅಲ್ಲಿ ಎಷ್ಟು ದಿನ ಇದ್ರಿ ಗುರುಜಿ? 148 ದಿವಸ, 2 ದಿವಸ ಡ್ಯಾನ್ಸ್ ಪ್ರಾಕ್ಟೀಸ್ ಸೇರಿ ಫೈನಲ್ಸ್ 150 ದಿವಸ. 150 ದಿನ ಟೋಟಲ್. ಆ ನಂಬರ್ಸ್ ಅಲ್ಲಿ ಏನಾದ್ರು ಮೈನಸ್ ಪ್ಲಸ್ ಆತರ ಏನೋ ನಿಮ್ಗೆ ನಿಮಗೆ ಇವತ್ತೊಂದು ಸತ್ಯ ಹೇಳೋತೀನಿ, ಆಗಿದ್ದು ಆಗುವಾಗ್ಲೂ ಹೇಳ್ಬಾರ್ದು ಅಂತಿದ್ದೆ. ನಾನು ಬಿಗ್ ಬಾಸ್ ಅಲ್ಲಿ ಮಣ್ಣು ತಿಂದಿದ್ದ ಕೆಲಸ ಮಾತಾಡೋದಕ್ಕೆ 2 ಸರಿ ಕ್ವಾಟ್ಲೆ ಕಿಚನಿಗೆ ಕರೆದು ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹಂಗೆ ಓಕೆ ಮಾಡೋಣ ಅಂತೇಳಿ ಹೇಳಿದ್ರು. ಇದು ನನಗೆ ಅವಾಗ ಅನ್ನಿಸ್ತು. ನಾನೇನು ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮ್ಮನೆ ಆದೆ. ಹಾಗಾಗಿ ನಾನು ಅದಕ್ಕೆ DKD ಚೆನ್ನಾಗಿ ಮಾಡಿಕೊಟ್ಟೆ. ಹೌದು ಹೌದು, DKD ಚೆನ್ನಾಗಿ ಕಾಣಿಸಿದ್ರಿ. ನನಗೆ ಗೊತ್ತಿಲ್ಲ, ಅಲ್ಲಿ ಏನು ಕೇಳಲಿಲ್ಲ. ಇಲ್ಲಾಂದ್ರೆ ಕೇಳಿರ್ವೆ, ಹುಡುಗಿ ತುಂಬಾ ದಪ್ಪ ಹುಡುಗಿ, ಎತ್ತಿ ಕೈ ನೋವಾಗ್ಬಿಟ್ಟಿತ್ತು ನನಗೆ. ಇನ್ನೂ ದಪ್ಪ ಹುಡುಗಿ, ನನಗೆ ಗೊತ್ತಿಲ್ಲ. ಡ್ಯಾನ್ಸ್ ಕಲ್ತಿರಾ ಗುರುಜಿ? ಡ್ಯಾನ್ಸ್ ಮುಂಚೆಲ್ಲ ಬರೋದು ನಾನು, ಅಂದ್ರೆ ದೇಹ ದಪ್ಪ ಆಗಿತ್ತು ನನಗೆ. ಇವಾಗ ಒಂದ್ ಲೆವೆಲ್ ಡ್ಯಾನ್ಸ್ ಬರೋದು. ನಾನು ಸೇಲಮಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ, ಗೊತ್ತಿತ್ತು. ಆದ್ರೂ ನಾನು ಕಾಲೆಲ್ಲ ಇದು ಮಾಡಿದ್ನಲ್ಲ, ಅದೆಲ್ಲ ನನ್ ಮುಂಚೆಲ್ಲ ಪ್ರಾಕ್ಟೀಸ್ ಇದ್ದಿದ್ದು. ನಾನು ತುಂಬಾ ಎಕ್ಸರ್ಸೈಸ್ ಮಾಡೋ ಬೇಕಲ್ಲಿದ್ದಾಗ. ಯಾವಾಗ ಆಟೋಗೆ ಬಂದೆ, ಜ್ಯೋತಿಷಕ್ಕೆ ಬಂದೆ, ನಂಗೆ ಟೈಮ್ ಆಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಟೈಮ್ ನೋಡೋಕ್ಕಾಗಲ್ಲ. ಈಗ ಏನೋ ಒಂದು ನ್ಯೂಸ್ ನೋಡ್ತೀವಿ, ಏನೋ ಹೇಳೋಕ್ಕಾಗಲ್ಲ. 1-2 ಅವರ್ ಸ್ಟಡಿ ಮಾಡಬೇಕು, ಮತ್ತೆ ಫೋನ್ ಮಾತಾಡಬೇಕು. 3 ಅವರ್ ಕೊಟ್ಟು ಆಮೇಲೆ ಕ್ಯಾಮ್ರಾ ಮುಂದೆ ಕೂರ್ಬೇಕು ಅರ್ಧ ಗಂಟೆ. ಇಷ್ಟೆಲ್ಲ ಟೈಮ್ ಸಾಕಾಗ್ತಿರಕ್ಕಲ್ಲ. ಕ್ಲೈಂಟ್ ನೋಡ್ಬೇಕು, 24 ಗಂಟೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಟೈಮ್ ಸಾಕಾಗಲ್ಲ. ಇಲ್ಲ ನಾವು ಏನ್ ದಿವಸ ಎಕ್ಸರ್ಸೈಸ್ ಮಾಡ್ಕೊಂಡು. ಗುರುಜಿ 24 ನಿಮ್ ಲಕ್ಕಿ ನಂಬರ್, ಜಾಸ್ತಿ ಮಾಡಿದ್ರು ಆಗಲ್ವಲ್ಲ? ಚೇಂಜಸ್ ಆಗ್ಬಿಡುತ್ತಲ್ವಾ? 24 ಅವರ್ ಡ್ಯೂಟಿ ಮಾಡ್ತಲ್ಲ ಇದನ್ನ. 24 ಡ್ಯೂಟಿ ಮಾಡ್ತಾ ಇದ್ದೀರಾ? 2024ರಲ್ಲಿ DKDಗೆ ಹೋಗಿದ್ದೆ. ಓಕೆ ಓಕೆ ಓಕೆ. ಒಂದಿಷ್ಟು 24ರಲ್ಲಿ ನನ್ನ ಮಗಳು 2014ರಲ್ಲಿ ಬರ್ತಾ ಇದ್ಲ. ನಂಬರ್ 4 ಪಕ್ಕದಲ್ಲೇ ಬರ್ತಾನೆ. ಓಕೆ, 2 ಇದ್ರೆ ಚೆನ್ನಾಗಿರ್ತಿತ್ತಂತನ ಅಥವಾ ಬೇಡ? 14 ಇಲ್ಲ, ಅವಳು 12ನೇ ತಿಂಗಳೇ ಹುಟ್ಟಿರೋದು. ಹೌದಾ? ಓಕೆ, ಅಲ್ಲೂ ಬಂತು 2 ನಂಬರ್. ಓಕೆ, ಇಷ್ಟೊತ್ತು ತಮಾಷೆ ಮಾತಾಡಿದ್ವಿ. ಈಗ ಮೇಡಮ್ ನಾ ಕೇಳ್ತೀನಿ ನಾನು. ಮೇಡಮ್, ನೀವ್ ಯಾವತ್ತಾದ್ರೂ ಆರ್ಯವರ್ಧನ್ ಸರ್ ತುಂಬಾ ಎಮೋಷನಲ್ ಆಗಿ ಅತ್ತಿರೋದು ಅಂತ ಫೇಸ್ ನ ನೋಡಿದೀರಾ? ಯಾವಾಗ್ಲೂ ನಾವು ನಗ್ನಗ್ತಾ ಇರೋದು ಅಥವಾ ಅವರ ಪ್ರಿಡಿಕ್ಷನ್ ಮೈಂಡ್ ಸೆಟ್ ಆ ರೀತಿನೇ ನೋಡ್ತಾ ಇರ್ತೀವಿ. ಅವರ ಎಮೋಷನಲ್ ಫೇಸ್ ನ ನಾವಂತೂ ಯಾರು ನೋಡ್ಲಿಲ್ಲ, ಹಾಗ ಕೇಳ್ತಾ ಇದೀನಿ. ಇಲ್ಲ, ಅವರು ಕಷ್ಟ ಬಂದ್ರೆ ಫೇಸ್ ಮಾಡ್ತಾರೆ, ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಏನೇ ಆದ್ರೂ ಹಿಂದೆ ಉಳ್ಕೊಳಲ್ಲ. ಓಕೆ, ಯಾಕೆ ಹಿಂದೆ ಉಳ್ಕೊಳಲ್ಲ ಅಂದ್ರೆ ಅವರು ತಪ್ಪು ಮಾಡೋದು ಬೇರೆಯವ್ರಿಗೆ ಕಾಣಿಸುತ್ತೆ, ಓಕೆ, ನಿಜ ಸರಿ ಮಾಡೋದು ಬೇರೆಯವ್ರಿಗೆ ಕಾಣಿಸುತ್ತೆ. ಹಂಗ ಅವ್ರದ್ದು ಹಿಂದೆ ಏನು ಮಾಡಲ್ಲ. ಹೌದು, ಹಂಗಾಗಿ ಅದನ್ನ ಫೇಸ್ ಮಾಡ್ತಾರ ಅವ್ರು. ಏನಿದ್ರು ನೇರ ಅಷ್ಟೇ. ಓಕೆ ಮೇಡಮ್, ಈಗ ಹೇಳಿದ್ರು ಎಮೋಷನಲ್ ಆಗಿ ನಾನು ಅಷ್ಟು ಜಾಸ್ತಿ ನೋಡಿಲ್ಲ, ಎಲ್ಲ ಫೇಸ್ ಮಾಡಿ. ಕೋಪ ಬರುತ್ತೆ, ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಟೆನ್ಷನ್, ಕೋಪ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ಏನಂತಂದ್ರೆ, ಯಾಕೆ ಕಣ್ಣೀರ್ ಬರಲ್ಲ ಅಂದ್ರೆ, ಅವ್ರಿಗೆ ಟೆನ್ಷನ್ ಆದ್ರೆ ಊಟ ಚೆನ್ನಾಗಿ ತಿನ್ಬೇಕು, ಇಲ್ಲ ಅಂತಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದೆರಡು ತುಂಬಾ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಎಮೋಷನ್ಸ್ ಕೋಪ ನಿಮ್ಮ ಮೇಲೆ ಮಾಡ್ಕೊಂತಾರ. ಯಾರು ಎದುರುಗಡೆ ಇರ್ತಾರೋ ಅವ್ರ ಮೇಲೆ, ಯಾರಿದಾರೋ ಅವ್ರ ಮೇಲೆ, ಯಾವ ಟೆನ್ಷನ್ ಇದ್ರು ಎದುರುಗಡೆ ಯಾರು ಇರ್ತಾರೋ ಅವ್ರು ಬಲಿಕ ಬಕ್ರ ಒಟ್ಟಿನಲ್ಲಿ. ಓಕೆ ಗುರುಜಿ, ನಿಮ್ಮ ಎಮೋಷನಲ್ ಫೇಸ್ ನ ಏನಾದ್ರೂ ಒಂದು ಹಂಚ್ಕೋಬೇಕು ಅಂತಂದ್ರೆ ಯಾವಾಗ ತುಂಬಾ ನೀವು ಕುಗ್ಗಿದ್ದು ಗುರುಜಿ? ಕುಗ್ಗಿದ್ದು ನನ್ನ ಲೈಫಲ್ಲಿ 1-2 ಸಾರಿ ಇದ್ದಾವೆ. 1-2 ಸಾರಿ ಇದ್ದಾವೆ. ಅಂದರೆ ಒಂದು, ನಮ್ಮಮ್ಮ ಒಂದ್ಸರಿ ನಾನು ಬಂದಿತ್ತು, ನಾನು ಹತ್ಬಿಟ್ಟೆ ಅಲ್ಲಿ ನಮ್ಮ ಅಮ್ಮನ ನೆನೆಸ್ಕೊಂಡು. ಒಂದು ಯಾವಾಗಲೂ ಎಮೋಷನ್ ಅಂದರೆ ನನ್ನ ಹೆಂಡತಿ ನಾನು ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಅದು ಇತ್ತೀಚೆಗೆ ನಂಗೆ ತುಂಬ ಕಾಡುತ್ತೆ. ತುಂಬ ಅಂದರೆ ನನಗೆ ಗೊತ್ತಿಲ್ಲ, ನಾನು ಒಪ್ಪನ್ನಾಗಿ ಹೇಳ್ತಿದ್ವಿ. ಕ್ಯಾಮ್ರಾ ಬಂದು ನಂಗೆ ದೇವರಿದ್ದಂಗೆ. ನನಗೆ ಕ್ಯಾಮ್ರಾ ನಂಗೆ ಅನ್ನ ಹಾಕಿರೋದು. ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಕೂಡ ನನ್ನ ಹೆಂಡತಿ ನನ್ನನ್ನು ನೋಡ್ಕೊಂಡಿರೋದು ಯಾವಾಗಲೂ ನೆನಪಾಗುತ್ತೆ. ನಾವು ಬಿಗ್ ಬಾಸ್ ಅಲ್ಲಿ ನಾವು ಚೆನ್ನಾಗಿರ್ಬೋದಿತ್ತು, ನಾವು ಒಂಥರ ಅದು ಎಮೋಷನ್ ಜಾಸ್ತಿ ಆಗಿ ದೂರ ಆಗೋಗ್ಬಿಟ್ಟು ಅನ್ಸುತ್ತೆ. ಅದು ಹಂಗಾಗಲ್ಲ. ನಾವು ಲವ್ ಮಾಡುವಾಗ್ಲೂ ಅಷ್ಟೇ, ಇವ್ರು ಮುಂದೆ ಓಡೋರು ನಾನು ಹಿಂದೆ ಓಡ್ತೀನಿ. ಇವ್ರಿಗೆ ಏನಂತಂದ್ರೆ ಮುಂದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮನ್ನ ಹಿಂದೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಮೊದ್ಲಿಂದನೂ ಅಭ್ಯಾಸ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಈಗ ಹೋಗಿ ಆ ದೇವಸ್ಥಾನಕ್ಕಾದ್ರೂ ಅಷ್ಟೇ, ಮೂವಿಗಾದ್ರೂ ಅಷ್ಟೇ, ಒಂದು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಅಷ್ಟೇ,
ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ ಆಮೇಲೆ ನಮ್ಮನ್ ಕರ್ಕೊಂಡು ಹೋಗೋದು. ಓಕೆ ಓಕೆ ಆತರ. ದೇವಸ್ಥಾನ ಅಲ್ಲಿ ದೇವ್ರಿದೆ ಪೂಜಾರಿ ಇದಾರೆ ಜೊತೆಲೆ ಹೋಗ್ಬೇಕು ಅನ್ನೋದಿಲ್ಲ ಅವ್ರಿಗೆ. ಓಕೆ ಅಲ್ಲಿ ಹೋಗಿ ನಮ್ಮನ್ ಕರ್ಕೊಂಡು ಹೋಗಕ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಆತರ ಅಲ್ಲೂ ಅಷ್ಟೇ ಅದನ್ನ ತೋರ್ಸ್ಬೇಕು ಇದನ್ನ ತೋರ್ಸ್ಬೇಕು ಅಂತ ಓಡ್ತಾ ಇದ್ರು ನಾವ್ ಹಿಂದೆ ಓಡ್ತಾ ಇದ್ವಿ ಅಷ್ಟೇ. ಓಕೆ ಓಕೆ. ಆ ಓಡೋದಷ್ಟೇ ಕೆಲ್ಸ ನಮ್ದು ಮೊದ್ಲಿಂದನೂ ಅದೇನೆ. ಅವ್ರು ಮುಂದೆ ಓಡ್ತಾ ಇರ್ತಾರೆ, ನೀವು ಅವ್ರ ಹಿಂದೆ ಓಡ್ತಾ ಇರ್ತೀರಿ. ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅವ್ರೆ ಅವರೇ ಓ ಹೆಂಗೆ ಹೆಂಗೆ ಗುರುಜಿ ಅದು ಪ್ರಪೋಸಲ್ ಮಾಡ್ತೀರಾ ಅಂತ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ಪ್ರಪೋಸ್ ಎಲ್ಲ ಮಾಡಲ್ಲ, ಮದ್ವೆ ಆಗ್ತೀಯಾ ಅಂತ ಅಷ್ಟೇ ಡೈರೆಕ್ಟ್ ಆಗಿ. ಓಕೆ. ನಂದಿಗೆ ಒಂದು ನಾನು ಪ್ರಪೋಸ್ ಮಾಡಕ್ಕೆ ಏನಾಗುತ್ತೆ ಅಂದರೆ, ನಾನು ಚಿಕ್ಕದಿಂದ ನಮ್ಮ ಊರಲ್ಲಿ ಇದ್ನಲ್ಲ, ಹೌದು. ನಾನು ಹುಟ್ಟೋಗಿದ್ದೆ. ಒಂಥರ ಹೋಗಕ್ಕೂ ಬೇಜಾರ, ಹೊಡೆದಾಟ, ಕಿತ್ತಾಟ, ಜಗಳ, ನಾವೆಲ್ಲ ಒಳ್ಳೆಯವರೇನೆ. ಹೌದು ಹಳ್ಳಿ ಅಂದ್ಮೇಲೆ ಜಗಳಾಟ ಇದ್ದೇ ಇರುತ್ತಲ್ವ, ಸಂಬಂಧಗಳ ಮಧ್ಯೆ. ಸಂಬಂಧಗಳು. ಹೌದು ಹೌದು. ಅವಾಗ ನಮ್ಮೂರಿಗೆ ಹೋಗಕ್ಕೂ ಒಂಥರ ನನಗೆ ನಾನೇ ಹೆಸರನ್ನ ಹಾಳು ಮಾಡ್ಕೊಬಿಟ್ಟಿದ್ದೆ. ನಮ್ಮ ಅಣ್ಣ ದೊಡ್ಡಪ್ಪ ಎಲ್ಲರೂ ಇರೋರು ಒಂಥರ. ಅವಾಗ ಮದ್ವೆ ಆದ್ರೆ ನಮ್ಗೆ ಒಂದು ನಮ್ಮೂರಲ್ಲಿ ಒಬ್ಳು ನಾವೊಂದು ಮನೆ ಅನ್ನೋದಿರುತ್ತೆ, ನಾವು ಹೋಗ್ಬೋದು, ನಾವ್ ಇರ್ಬೋದು, ನಮ್ದು ಎದುರು ಅತ್ತೆ ಮನೆ ಅಲ್ವಾ. ಹಾಗಾಗಿ ಈ ತರ ಒಂದು ಫೀಲಿಂಗ್ ಸ್ಟಾರ್ಟ್ ಆಯ್ತು ನನಗೊಂದು ಬ್ರೈನ್ ವಾಸ್ತು. ಒಂದು ಲವ್ ಮಾಡ್ಬೇಕಾದ್ರೂ ಕೂಡ ಏನಾದ್ರು ಅನ್ಸಿದ ತಾನೆ ಲವ್ ಮಾಡ್ಬೇಕು, ಸುಮ್ಮನೆ ಲವ್ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅದಾಗಿ ಆಮೇಲೆ ನಾವು ಬೇಕ್ರಿಲಿ ಕೆಲಸ ಮಾಡ್ತಿದ್ವಿ. ಬೇಕ್ರಿ ನಮ್ ಸಂಬಳ ನೆಮ್ಕೆನಂಗಲ್ಲ. ನಾವು ಸ್ಟಾರ್ ಆಗ್ತೀವಿ, ಬೇಕ್ರಿ ಮಾಡ್ತೀವೋ, ಉದ್ದಾರ ಆಗ್ತೀವೋ. ಉದ್ದಾರ ಸಿನಿಮಾದಲ್ಲಿ ಹೀರೋ ಆದ್ರಲ್ಲ ಹೀರೋ ಆಗಕ್ಕಾಗಲ್ವಲ್ಲ. ಆ ಥರ ಹೆಂಗೋ ನಮ್ಗೆ ಏನೋ ಒಂದು ಸಂಬಳ ಬಂದಾಗ್ಲೂ ಕೂಡ ನನ್ನ ಕೈಲಿ ಆಗಿಲ್ಲ. ನನಗೆ ಆಟ ಓಡಿಸೋದೆಲ್ಲ ಏನು ಕ್ರೇಜ್ ಇರಲಿಲ್ಲ. ಬೇಕ್ರಿ ನಾವು ಒಳ್ಳೆ ನಂಬರ್ 1 ಬೇಕ್ರಿ ಮಾಸ್ಟರ್ ನಾನು. ಬೇಕ್ರಿ ಪಪ್ಸು, ಬ್ರೆಡ್ಡು, ಪಪ್ಸು ಎಲ್ಲ ನಾವು ಸಾವಿರಾರು ಮಾಡುವೆ. ನಂತರ ಯಾರು ಬೇಕ್ರಿ ಮಾಸ್ಟರ್ ಅಷ್ಟು ಚೆನ್ನಾಗಿ ಮಾಡುವೆ. ಇವಾಗಲೂ ನಮ್ಮ ಬೇಕ್ರಿ ನಾನು ಮಾಡೋ ಐಟಮೇ ನಮ್ಮ ಮನೆಗೆ ಇಷ್ಟ. ಹಾಗಾಗಿ ಅಲ್ಲ ಕೆಲ್ಸಕ್ಕೆ ಹೋದ್ರು ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ನಾವಿಬ್ರು ಕೆಲಸ ಮಾಡಿ ಒಂದು ಜೀವನ ಮಾಡಿ ಹೆಂಗೋ ಈ ಪ್ರಪಂಚನ ಕಾಲ ಕಳೀಬೋದು. ಆ ಥರ ಒಂದು ಆಸೆ ನಮ್ಗೆ. ಆ ಥರದಲ್ಲೂ ಒಂದು ಜೀವನ ಕಟ್ಟಿದ್ದು. ಹಾಗಾಗಿ ಯಾವಾಗಲೂ ಅಷ್ಟೇನೆ. ನಾವು ತುಂಬಾ ಅವ್ರ ಮನೇಲೂ ಬಡವರು, ನಾನಂತೂ ಹುಟ್ಟು ಬಡವ. ನಾನು ಹೆಂಗಂದ್ರೆ ನನಗೇನು ಓದಕ್ಕೆ ಬರಕ್ಕಲ್ಲ. 13 ವರ್ಷಕ್ಕೆ ಬೆಂಗಳೂರಿಗೆ ಬಂದೆ ಮನೆ ಬಿಟ್ಟು. 13 ವರ್ಷಕ್ಕೆ ಸೇಲಮ್ಗೆ ಹೋದೆ. 13 ವರ್ಷಕ್ಕೆ ಸೇಲಮಲ್ಲಿ ನಂಗೆ ಭಾಷೆ ಬರಲ್ಲ, ಓದಕ್ ಬರಲ್ಲ, ಯಾರ ಮನೆ ಅಂತ ಗೊತ್ತಿಲ್ಲ. ಅವ್ರ ಮನೆ ನಿಮ್ಕೆಂದು ಬೇಕ್ರಿ ಕೆಲಸ. ಹೌದು, ಬೇಕ್ರಿ ಕೆಲಸ, ಬೇಕ್ರಿ ಕೆಲಸ. ಹಾಗಾಗಿ ಬೇಕ್ರಿ ಕೆಲಸನೇ ಮಾಡಿದೆ. ಎಷ್ಟು ಗುರುಜಿ ನಿಮ್ಮ ಮೊದಲ ಸಂಬಳ ನಿಮ್ಮ ಕೈಯಲ್ಲಿ? ನನಗೆ 5 ವರ್ಷ ಸಂಬಳ ಇಲ್ಲ. 5 ವರ್ಷ ಸಂಬಳ ಇಲ್ಲ. ರೋಡಲ್ಲಿ ತಿರುಚಿ ಮೇನ್ ರೋಡಲ್ಲೆಲ್ಲ ಹೊಡೆದು ಊಟ ಮಾಡ್ಬೇಕಾದ್ರೆ ತೆಟ್ಟಲೆಲ್ಲ ಕಟ್ಕೊಂಡಿದ್ದೀನಿ. ನಾನು ಹೊಡೆದು ಓಡಿಸಿದ್ರು. 5 ವರ್ಷ ಸಂಬಳದೆಲ್ಲ ಕೆಲಸ ಮಾಡಿದ್ವಿ. ಇದು ನನ್ನ ಹಣಗಳು ನಿಜ. ನನಗೆ ಈಗಲೂ ನೋವಿದೆ. 5 ವರ್ಷ ತಟ್ಟೆ, ಅವ್ರ ಬಟ್ಟೆ, ಅಂಡರ್ವೇರು, ಜಾಕೆಟು, ತೊಳೆವೆ ಹುಡ್ಲಿಗೆಲ್ಲ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು 5 ವರ್ಷ ಕಳೆದೆ ಸೇಲಮಲ್ಲಿ. ಅದಾದಮೇಲೆ ನನಗೆ ಸಂಬಳ ಅಂತ ಬಂದಿದ್ದು ಜಯಲಕ್ಷ್ಮಿ ಬೇಕ್ರಿ, ಸುಬ್ಬಯ್ಯ ಸರ್ಕಲ್ ಜಯಲಕ್ಷ್ಮಿ ಬೇಕ್ರಿ. ಆ ಓನರ್ ದೇವರು ಶ್ರೀಧರ್ ಅಂತ. ನನಗೊಂದು 10 ವರ್ಷ 11 ವರ್ಷ ಕೆಲಸ ಮಾಡಿದೆ ನಾನು ಬೇಕ್ರಿ ಕೆಲಸ. ನಾನು ಮಾಸ್ಟರ್ ಆದೆ. ಮಗನ ಥರ ಸಾಕಿದ್ರು, ಭಾಳ ವಿಶೇಷ. ನಂಗೆ ಫಸ್ಟ್ ಸಂಬಳ ಡೈಲಿ 10 ರೂಪಾಯಿ. ಎಷ್ಟು ಹೇಳಿ? ಡೈಲಿ 10 ರೂಪಾಯಿ, 300 ರೂಪಾಯಿ ಸಂಬಳ ತಿಂಗಳಿಗೆ. ಇದು ನನ್ನ ಲೈಫಲ್ಲಿ ನಡೆದಿರೋ ಘಟನೆ. 300 ರೂಪಾಯಿಂದ ಹಿಡಿದು ನನಗೊಂದು 3000 ರೂಪಾಯಿವರೆಗೂ ತಗೊಂಡೇನಪ್ಪ. 2003ರಲ್ಲಿ ನನ್ನ ಮದುವೆ ಆಗಿದ್ದು. 2003ರಲ್ಲಿ ನಾನು ಬಿಟ್ಟೆ. ನಾನು ಬೇಕ್ರಿ ಕೆಲಸ ಬಿಟ್ಟೆ. ನಾನು 93ಇಂದ 2003ವರೆಗೂ ಬೇಕ್ರಿ ಕೆಲಸ ಮಾಡಿದ್ದೀನಿ. 5 ವರ್ಷ ಸಂಬಳ ಇಲ್ಲ, 5 ವರ್ಷ ಸಂಬಳ ಇದೆ. 93ಇಂದ 2003 ತನಕ. ಅಲ್ಲಿ ಎಷ್ಟು ವರ್ಷ ಆಯ್ತು? ಅದೇ 10 ವರ್ಷ. ಆಜು ಬಾಜು ಅಷ್ಟಾಗಿದೆ. ಇಷ್ಟಾದ್ಮೇಲೆ ಆಮೇಲೆ 2003ರಿಂದ 2009ವರೆಗೂ ಮತ್ತೆ ಬೇಕ್ರಿ ಆಟೋ ಓಡಿಸ್ದೆ. 2009ರಿಂದ 10-11ವರೆಗೂ ಬೇಕ್ರಿ ನಂದೇ ಓನ್ ಬೇಕ್ರಿ. ತುಂಬ ಚೆನ್ನಾಗಿ ವ್ಯಾಪಾರ ಆಗೋದು. ರೋಸ್ ಗಾರ್ಡನ್, ನೀಲ್ಸಂದ್ರ ಚರ್ಚ್ ಎದುರುಗಡೆ, ವಿವೇಕನಗರ ಚರ್ಚ್ ಎದುರುಗಡೆ ಮಾಡಿದ್ದೆ. ಅಲ್ಲಿಂದ 2010-11 ಆ ಬೇಕ್ರಿಗೂ ಮುಹೂರ್ತ ಇಟ್ಟಿದ್ದೆಲ್ಲ ಇವ್ರೆ ಪೂಜಾರಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರಷ್ಟೇ. ನಾವು ಓಪನ್ ಮಾಡ್ಕೊಂಡಿದ್ದು ಇವ್ರ ಟೈಮಲ್ಲೇ ಎಲ್ಲ ಇವ್ರದ್ದೇ. ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ವ್ಯಾಪಾರ ಆಗೋದು. ಆಮೇಲೆ 2002ನೇ ತಿಂಗಳು 18ನೇ ತಾರೀಕು 2011ರಲ್ಲಿ ನನ್ನ ಸುವರ್ಣ ನ್ಯೂಸ್ ಚಾನಲಲ್ಲಿ ನನ್ನ ಪ್ರವೀಣ್ ಅಂತ ವ್ಯಕ್ತಿ ಕ್ರಿಕೆಟ್ ಮ್ಯಾಚಿಗೆ ಪೆಡಿಷನಿಗೆ ಕರೀತಾರೆ. ನಾನು ಹೇಳ್ತಾ ಇದ್ನಲ್ಲ, ಅದು ಯಾವಾಗಲೂ ಒಂದು 15 ಮುಂಚೆ ಹೇಳಿರ್ತಾರೆ. ಒಂದು ತಿಂಗಳು ಮುಂಚೆ ನಾನು ಕರಿಯಲ್ಲ. ಎಲ್ಲ ದೊಡ್ಡ ದೊಡ್ಡ ವೇಪಿಗಳು ಕರೀತಾರೆ. ಅವಾಗೆಲ್ಲ ಯಾವ್ದು ಟಿವಿ ಬದಲು ಫಸ್ಟ್ ಟಿವಿ ಅಲ್ವಾ. ಫಸ್ಟ್ ಹೋಗ್ತೀನಿ,
ಮೇಕಪ್ ಅಂದ್ರೇ ಗೊತ್ತಿಲ್ಲ. ಬೇಕ್ರಿಲಿ ಯಾವಾಗಲೂ ಇರೋರಲ್ಲ, ಇದೇ ಥರ ಜೀನ್ಸ್ ಪ್ಯಾಂಟು ಟೀ ಶರ್ಟು ಶೂ ಹಾಕಿದ್ರೆ ಬೇಕ್ರಿಲಿರುವೆ. ಹೌದು. ಅವ್ರು ಹೇಳಿದರು, ಸರ್ ನೀವು ಸ್ವಾಮೀಜಿ ಥರ ಬರ್ರಿ, ಜೀನ್ಸ್ ಪ್ಯಾಂಟೆಲ್ಲ ಬರಬೇಡಿ. ನಂಗೆ ಜೀನ್ಸ್ ಪ್ಯಾಂಟೆಲ್ಲ ಭಾಳ ಇಷ್ಟ. ಓಕೆ. ಕೊನೆಗೆ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕ್ಯಂದು, ಅಯ್ಯಪ್ಪ ಕಪ್ಪು ಬಟ್ಟೆ. ಸ್ವಾಮೀಜಿ ಬಟ್ಟೆ ಇಲ್ವಲ್ಲ ನಮ್ಮ ಹತ್ರ, ಓಕೆ. ವರ್ಷಕ್ಕೊಂದ್ಸರಿ ಮಾಲೆ ಹಾಕ್ತಿವಲ್ಲ, ಬಂದು ಒಗೆದ್ಬಿಟ್ಟು ಮತ್ತೆ ಬೀರಲ್ಲಿ ಇಟ್ಬಿಡ್ತೀವಿ. ಇಟ್ಟಿರ್ತೀರಾ? ಹಾ. ಆ ಅಯ್ಯಪ್ಪ ಸ್ವಾಮಿದು ಪಂಚೆ, ಅಯ್ಯಪ್ಪ ಸ್ವಾಮಿ ಶರ್ಟ್ ಹಾಕ್ಯಂದು, ಅಯ್ಯಪ್ಪ ಸ್ವಾಮಿ ರುದ್ರಾಕ್ಷಿ ಹಾಕ್ಯಂದು, ಓಕೆ. ನಾನು ಗುರುಜಿ ಅಂತ ಕುತ್ಕೊಂಡೆ ಟಿವಿಲಿ. ನಾನು ಹಾ. ಅವಾಗ ಯಾವತ್ತು ಮ್ಯಾಚ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಅದೊಂದು ಪೇಪರು ವಿಜಯ ಕರ್ನಾಟಕದಲ್ಲ ಪ್ರಜಾವಾಣಿಲಿ ಇತ್ತು, ಒಂದು ಲೀಸ್ಟ್ ಇಷ್ಟುದ ಇತ್ತು. ಓಕೆ. ಅದು ಕಟ್ ಮಾಡ್ಕೊಯ್ದೆ ಫೈನಲ್ ಯಾವತ್ತಿದೆ ಎಷ್ಟು ಮ್ಯಾಚ್ ಇದೆ ನಿಮ್ಮ ಅಂತ. ರೆಫರೆನ್ಸಿಗೆ. ನನ್ನ ಮ್ಯಾಚ್ ಬೇರೆಲ್ಲ ಇಷ್ಟು ಭಗವದ್ಗೀತೆ ತಂದು ಇಟ್ಕೊಂಡು ಕೂತಿದ್ರು ಪಂಚಾಂಗಗಳನ್ನ. ಓಕೆ. ತಿರುಗಿಸಿದ್ರು ಓದಕ್ ಬರಕ್ಲ, ನೋಡಿದ್ರು ಓದಕ್ ಓದಕ್ ಬರಲ್ಲ. ಬರೋದಿಲ್ಲ. ಇದನ್ನೇ ಒಂದು ಅಡ್ಡೇಟಿಗೆ ಗುಡ್ಡೇಟಿಗೆ ಓದ್ಬೇಕು ನಾನು. ಮಂಗಳವಾರ ಮಾನ್ನ ತರ ಈ ತರ ಒಂದು ಲಾಜಿಕ್, ಭಾನುವಾರ ಇದೆಲ್ಲ ಒಂದೊಂದು ಲೆಟರ್ ಇದು. ಈ ವಾರ ಅಂದ್ರೆ ಫಸ್ಟ್ ಸೀಸನ್ IPL ಅಲ್ಲ, ಫಸ್ಟ್ ಸೀಸನ್ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಗೆ. 2011. ಓಕೆ. ಓಕೆ. ಆಮೇಲೆ ಕೊನೆಗೆ ಟಿವಿಗೆ ಇವತ್ತು ಹೋಗ್ಬೇಕು, ಇವತ್ತು ಕರೆದಿಲ್ಲ. ಅಯ್ಯೋ ನಾನು ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಮಾನ ಹೋಗುತ್ತೆ. ಕರೀತೆ, ಹೇಳ್ತೀನಿ ಕೊನೆಗೆ 6 ಗಂಟೆಗೆನ ಲೈವ್ 4:04 ಫೋನ್ ಮಾಡ್ತಾರೆ ಪ್ರವೀಣ್. ಬೇಡ ರೀ, ಅವರೆಲ್ಲ ಕೈ ಕೊಟ್ಬಿಟ್ಟವ್ರು ದೊಡ್ಡ ದೊಡ್ಡವ್ರು, ನಂಗೆ ಆಗ್ಬೇಕು ಅಂತ. ನನ್ನ ಹೆಂಡತಿ ಊರಿಗೆ ಹೋಗಿ ನಾನು ಟಿವಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಹೋದೆ, ಹೋಗಿ ಮೇಕಪ್ ಹಾಕಿ ಕೂತ್ಕೊಂಡ್ರೆ ನಾನು ಹೊಸಬಲ್ವಾ. ಆಮೇಲೆ ಎಲ್ಲರೂ ಕೇಳ್ಕೊಂಬಂದು ನನ್ನ ಲಾಸ್ಟಿಗೆ ನನ್ನ ಎಲ್ಲಿ ಒಂಚೂರು ತೋರಿಸ್ಬಿಟ್ಟು ಕಳಿಸ್ತಾರೆ ಟಿವಿಲಿ, ಸಾಕು ಅನ್ನಂಗೆ ಆಗಿದ್ದು ನನಗೆ. ಟಿವಿಲಿ ತೋರಿಸಿ ಏನು ಹೇಳಕ್ ಬೇಡ ಕೇಳಕ್ ಬೇಡ, ತೋರಿಸ್ಬಿಡಿ ಒಂದ್ಸರಿ ಸಾಕು. ಬಂದ್ಬಿಟ್ಟಿದ್ದೀನಿ ಅನ್ನೋ ಥರ. ತುಂಬ ಸರಿ ಕ್ರಿಕೆಟ್ ಬೌಂಡ್ರಿ ಲೈನ್ ಸುವರ್ಣ ನ್ಯೂಸಲ್ಲಿ ಮಾಡೋರು. ನಾನು ಫೋನ್ ಮಾಡಿದಾಗ ಲೈನ್ ಟಕ್ಕನ್ ಸಿಕ್ಬಿಡೋದು. ಇಂಥರ ಕೇಳ್ತಾರೆ ಅಂತ ಆಟ ಓಡಿಸ್ಗೆ ಇಟ್ಬಿಡುವೆ. ಮಾಮೂಲಿ ಮುಂಚೆ ಒಂದು ಹಾಡು ಕೇಳಿದ್ರೆ ಆಡಕ್ಕಲ್ಲ ಆ ಥರ. ಅವತ್ತು ಯಾಂಕರ್ ಬಂದು ಟಿವಿ ಯಾಂಕರ್ ಅಮಿತ್ ಪಳ್ಳಿ ಅವರು. ಅಮಿತ್ ಪಳ್ಳಿ ಅವರು 24ನೇ ತಾರೀಕಿನ ಯಾಂಕರ್ ಅವರು. ಪ್ರವೀಣ್ ಕರ್ದನ್ ಟಿವಿ ನನ್ನ ಅವರು 24 ಡೇಟು. ಆಮೇಲೆ ಅಮಿತ್ ಪಳ್ಳಿ ಅವರು ಎಲ್ಲಾರು ಮಾತಾಡ್ಸಿದ್ರು, ಇನ್ನೇನ್ ಬ್ರೇಕ್ ಆಗ್ಬೇಕು ನನ್ ಕೇಳಿದ್ರು. ಅಣ್ಣ ಎದ್ದು ನಿಂತ್ಕಂದೆ, ನಂಬರ್ ಅಂದ್ರೆ ಇದು, ನಕ್ಷತ್ರ ಇದು, ರಾಶಿ ಇದು, ಕಲ್ಲರ್ ಇದು, ಜರ್ಸಿ ನಂಬರ್ ಇದು, ಅವ್ನು ಹುಟ್ಟಿರೋ ತಿಂಗಳಿದು, ಯಾವ ತಿಂಗಳಲ್ಲಿ ಹುಟ್ಟಾನೆ, ಯಾವ ತಿಂಗಳಲ್ಲಿ ಔಟ್ ಆಗ್ತಾನೆ, ಏನೇನಾಗುತ್ತೆ ಎಲ್ಲ. ಬ್ರೇಕ್ ಆದ್ಮೇಲೆ ಏನೋ ಎದ್ವತ್ತೋದೋ ಮಾತಾಡಿದ್ದೀನಿ, ಹೇಳಿದ್ದೀನಿ. ಆಮೇಲೆ ಕಳಿಸ್ತಾರೆ, ನಂದು ಅದಕ್ಕೆ ಕಳಿಸ್ತಾರೆ ಅಂತ ಫೀಲಿಂಗು ನನಗೆ. ಇಮಿಡಿಯೇಟ್ ಬ್ರೇಕ್ ಆದ್ಮೇಲೆ ನನ್ನಿಂದಲೇ ಟೇಕ್ ಆಫ್ ಇನ್ ಪ್ರೋಗ್ರಾಮ್. ಅವರೆಲ್ಲ ಬಿಟ್ರೆ 5 ಜನ ಇದ್ರು, ನನ್ನಿಂದ ಟೇಕ್ ಆಫ್. ಒಂಥರ ಹೆಂಗೆ ಅಂದ್ರೆ ಈ ಸೂರ್ಯವಂಶ ಆದಂಗೆ ಆಯ್ತು ಬ್ಯಾಟ್ಸ್ಮನ್. ಆ ಟೈಮಿಗೆ ರಪ್ಪ 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 ಬಾರಿಸ್ತಾ ಇದ್ದೆ. ಎಲ್ಲ ಹೇಳಿದೆಲ್ಲ ಪಾಸ್ ಆಯ್ತು. ಅವತ್ತೇ ಹೇಳಿದೆ, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಬೆಂಗಳೂರು ಮ್ಯಾಚ್ ಟೈ ಆಗುತ್ತೆ. ಟೈ ಆಗಿ ಯಾರು ಗೆಲ್ತಾರೆ ಅವರೇ ಕಪ್ ಗೆಲ್ಲೋದು. RCB ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ. ಇಂಡಿಯಾ ಇನ್ನು ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ. ಮ್ಯಾಚ್ 19ಕ್ಕೆ ಬಾಂಗ್ಲಾದೇಶದ ಮೇಲೆ ಬಾಂಗ್ಲಾದೇಶ ಮೇಲೆ ಇಂಡಿಯಾ ಆಡೋಗುತ್ತಾರೆ. ಆವಾಗ ನಾನು ಹೇಳ್ತೀನಿ, ವೀರೇಂದ್ರ ಸರ್ ಫೈನಲ್ 1 ರನ್ ಹೊಡೆಯಲ್ಲ, ಬರ್ದಿರಿ ಕೇಳಿ ಅಂತ ಹೇಳ್ತೀನಿ. ಅವ್ರು 1 ರನ್ ಹೊಡೆಯಲ್ಲ ಅವತ್ತು. ನಾನು ಅದನ್ನ 60-70 ಮುಂಚೆ ಹೇಳ್ತೀನಿ. ಇದೆಲ್ಲ ನಡೀತಿದೆ, ಹಿಂಗೆಲ್ಲ ಆಗುತ್ತೆ. ಮಂತ್ರಾಲಯ ನೀರಲ್ಲಿ ಮುಳುಗೋಗೋದು, ಇದೆಲ್ಲ ಈ ಡೇಟ್ಗಳು ಹಿಂಗೆ ಪ್ರಪಂಚ ವಿಸ್ಮಯ ಮಾಡುತ್ತೆ ಅಂತ ಪ್ರೆಡಿಕ್ಷನ್ ಮಾಡುವೆ. ನನ್ನ ಹೆಂಡತಿ ಟಿವಿ ನೋಡ್ಬಿಟ್ಟು ಫೋನ್ ಮಾಡೋಳು, ನಾವೊಂಥರ ಟೈಅಪ್, ನಾನು ಆಟ ಓಡಿಸ್ತಾ ಇರುವೆ. ನನ್ನ ಹೆಂಡತಿ ರೇ ಇವತ್ತಿನ ಡೇಟ್ ನೋಡ್ರಿ ಹಿಂಗೆ ಆಗೈತೆ ಅಂತ ಫೋನ್ ಮಾಡೋಳು. ನಾವಿಬ್ರು ನ್ಯೂಸ್ ನಾನು ಹೆಂಗ್ ನೋಡ್ತಿದ್ದೆ ಗೊತ್ತಾ, ನಾನು ಇಂಥ ನ್ಯೂಸ್ ಬರ್ತಿದ್ದೆ, ನನ್ನ ಹೆಂಡತಿ ಮುಂಚೆ ಹೇಳ್ಬಿಡು 3-4 ತಿಂಗಳು. ನಾನೆಲ್ಲ ಆಟ ಓಡಿಸಿದ್ರೆ ಇದೊಂದು ಆಗಿದೆ ಅಂತ ಫೋನ್ ಮಾಡಿ ಹೇಳೋರು ನನ್ನ ಹೆಂಡತಿ. ಆಮೇಲೆ ನನ್ನ ಕ್ಲೈಂಟ್ಸ್ ಆಟೋದಲ್ಲಿ ಕೂತಿರೋರು. ಈ ನಡುವೆ ಜ್ಯೋತಿಷಿ ಹೇಳ್ತಿ, ಯಾರ್ದು ಪರ್ಸನಲ್ ನಂಬರ್ ತಗಲ್ಲ, ಅವ್ನು 100 ಕೋಟಿಗೆ ಇರಲಿ 1000 ಕೋಟಿಗೆ ಇರಲಿ, ನನ್ನ ಫೀಡ್ ನಾನು ಕೊಟ್ಬಿಡಿ, ನಿಮ್ಮ ಪಾಡ್ ನೀವು ಹೋಗಿ. ಏನ್ ಹೇಳಿ ದಿವಸ ಸರ್ ನನಗಿರುತ್ತೆ. ಏನ್ ಹೇಳಿ ಇವಾಗ ನೀವು ಹೇಳಿದ್ರಿ ಟಿವಿ ನಾನು ಸ್ವಲ್ಪ ಕಾಣಿಸ್ಕೊಂಡ್ರೆ ಸಾಕು ಅಂತ ಸ್ಟಾರ್ಟ್ ಆಗಿದ್ ಜರ್ನಿ. ಈಗ ಟಿವಿನೇ ತವರು ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇದನ್ನು ಬಿಟ್ರು ಸಾಕು ಅನ್ಸ್ಬಿಟ್ಟಿದೀವಿ, ಇವಾಗ ಸಾಕಾಗಿ. ಅಂದ್ರೆ ನನ್ನ ಮಗಳು ಯಾವಾಗ ಮದುವೆ ಆಯ್ತೋ ಅವತ್ತು ಈ ಜನ್ಮಕ್ಕೆ ಆರೇ ಹೊಡೆದ್ರೆ ಮುಕ್ತಿ ಸಿಗುತ್ತೆ. ಅಂದ್ರೆ ಅವತ್ತು ನನ್ನ ತಲೆನ ಕಕ್ಕೊಬಿಡ್ತೀನಿ. ಇರೋದು ನಾನು ಎಲ್ಲರ ಥರ ಅಲ್ಲ, ನನ್ನ ಹತ್ರ ಏನಿದೆ ನನ್ನ ಮಗಳಿಗೆ ಎಲ್ಲ ಕೊಟ್ಬಿಡ್ತೀನಿ. ಇದೆಲ್ಲ ನಿಂದು ಮಗಳಿಗೆ ನಂದಲ್ಲ, ಇವತ್ತು 0 ಬ್ಯಾಲೆನ್ಸ್ ಅಂತೀನಿ. ಈಗಲೂ ಅಷ್ಟೇ, ಈಗಲೂ ನನ್ನ ಹೆಂಡತಿಗೆ ಎಲ್ಲ ಕೊಡ್ತೀನಿ. ನನ್ನ ಹೆಂಡತಿ ಹೇಳ್ತಾರೆ, ನೀನು ದುಡ್ಡು ಬೇಡ, ನೀನು ಬೇಡ, ಎದ್ಕೋಗ ಅಂತಾಳೆ. ಹಾಗಾಗಿ ನಿಜವಾಗ್ಲೂ ಅವಳದ್ದು ಎಷ್ಟೋ ಸರಿ ದುಡ್ಡನ್ನ ಒಂದೊಂದು ಸರಿ ಚಾನಲ್ ಕಟ್ಬೇಕು, ಲಕ್ಷ ಕಟ್ಟಿದ್ದೀವಿ, ಲಕ್ಷ ಕಳ್ಕೊಂಡಿದ್ದೀವಿ. ಆರೇ ಹೊಡೆದ್ರೆ ಸುಮ್ಮನೆ ಬಂದಿಲ್ಲ ಚಾನಲ್ಗೆ. ಲಕ್ಷ ಇಸ್ಕೊಂಡು ಮೋಸ ಮಾಡಿದ್ದಾರೆ. ಕಂಡವ್ರು ಒಡಬೇಡ ಇಟ್ಬಿಟ್ಟು ಕೊಟ್ಟಿದ್ದೀನಿ, ಇಸ್ಕೊಂಡು ಕೊಟ್ಟಿಲ್ಲ ಸ್ಲಾಟ್ಗಳು. ಇವೆಲ್ಲ ನಡೆದವೆ ನಮ್ಮ ಲೈಫಲ್ಲಿ, ಎಲ್ಲ ನಡೆದವು. ಇಂಥದ್ದು ನಡೆದಿಲ್ಲ ಅನ್ನಂಗಿಲ್ಲ, ಎಲ್ಲದೂ ಆಗೋಗಿದೆ. ನೋವು ನೋಡಿದೀರಾ, ಖುಷಿನೂ ನೋಡಿದೀರಾ. ಅಂದರೆ ಇವತ್ತು ನಾನು ಇಷ್ಟೆಲ್ಲ ಬೆಳೆದು ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ಮಾಡ್ತಿದ್ದೆ, ಇಚ್ಚಿಚ್ಚು ಮಾಡ್ಕೊತಿದ್ವಿ. ನಾನು ಕರೋನಾ ಬರುತ್ತೆ ಅಂತ ಹೇಳಿದಾಗ ನಾನು ತುಂಬ ಬಿಸಿ ಇದ್ದ ಮನುಷ್ಯ ಪ್ರಪಂಚ ನಾನೇ ಅನ್ಸುತ್ತೆ. ನರೇಂದ್ರ ಮೋದಿ ಬಿಟ್ರು
ಜ್ಯೋತಿಷ ಹೇಳುವೆ ನಾನು. ಓಕೆ ಕರೋನಾ ಬಂದು ಸಾಯ್ತಿದ್ದ ಅವ್ರೇ ಜ್ಯೋತಿಷ ಕೇಳ್ಬೇಕಾದ್ರೆ ಅವರೇ ಜಾಸ್ತಿ ಕೇಳೋರು. ಓಕೆ. ನಾನು ಅವಾಗಲೂ ಜಾಸ್ತಿ ದುಡ್ಡು ಕೇಳ್ತೇನೆ, ನನ್ನ ಫೀಸ್ ಇಷ್ಟು ಕೊಡಿ ಅಂದ್ರು ನಾನು. ನೀವು ಮನೆ ಆಗ ಹೇಳಿದ್ರಿ, ನನ್ನ ಊರಲ್ಲಿ ಮನೆ ಬಿಟ್ಟು ಬಂದಿದ್ದೆ, ಊರಲ್ಲಿ ಒಂದು ಮನೆ ಆಗತ್ತೆ ಅಂತ ನನ್ನ ಹೆಂಡತಿನ ಮದುವೆ ಆಗ್ಬೇಕು ಅಂತ ನನ್ನ ಮನ್ಸಲ್ಲಿ ಅನಿಸ್ತಾ ಇತ್ತು ಅಂತ. ಈಗ ನಿಮ್ಮ ಹತ್ರ ಎಷ್ಟು ಮನೆಗಳಿದಾವೆ? ನನ್ನ ಹತ್ರ ಎಷ್ಟು ಮನೆ ಇದಾವೆ? ಇರಕ್ ಒಂದು ಮನೆ ಇದೆ, ಇರೋಕ್ಕೊಂದು ಮನೆ ಇದೆ, ಒಂದು ಮನೆ, ಒಂದು ಹೆಂಡತಿ, ಒಂದು ಮಗಳು, ಫುಲ್ ಹ್ಯಾಪಿ ಫ್ಯಾಮಿಲಿ. ನಮ್ಮಮ್ಮ ಊರಲ್ಲಿದ್ದಾರೆ, ಅದು ನಮ್ಮಮ್ಮ, ನಮ್ಮ ತಾಯಿ ಊರಲ್ಲಿದ್ದಾರೆ ಓಕೆ ಅಷ್ಟೇ. ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಲಾಸ್ಟ್ ಒಂದು ಕ್ವೆಶನ್, ತುಂಬಾ ನೋವು ಆಗು ಹೋಗುಗಳು ಎಲ್ಲದನ್ನು ನೋಡ್ಕೊಂಡು ಬಂದಿರೋ ಫ್ಯಾಮಿಲಿ, ನೋಡ್ಕೊಂಡ್ ಬಂದಿರೋ ಲೈಫ್ ನಿಮ್ದು, ಹಾಗಾಗಿ ಕೇಳ್ತಾ ಇದೀನಿ, ಹಿಂದೆ ತಿರ್ಗಿ ಒಂದ್ಸಲ ನೋಡಿದ್ರೆ ಏನ್ ಅನ್ಸುತ್ತೆ ಗುರುಜಿ? ಇವತ್ತಿನ ನಿಮ್ಮ ಸಿಚುವೇಶನ್ಗೆ, ನೀವಿರುವ ಸ್ಥಿತಿಗತಿಗೆ, ಹಿಂದೆ ನೀವಿದ್ದಂತ ಸ್ಥಿತಿಗತಿ, ಒಂದು ಸಲ ಹಿಂದಿನ ನಿಮ್ಮ ಜೀವನವನ್ನ ತಿರುಗಿ ನೋಡಿದ್ರೆ? ನನ್ನ ಲೈಫಲ್ಲಿ ಎರಡೆರಡು ಇದು ಮರೆಯಕ್ಕಾಗದ ವಿಷಯ. ಒಂದು, ನಾನು ಓದಬೇಕಾಗಿತ್ತು. ಇನ್ನೊಂದು, ನಮ್ಮ ಕುಟುಂಬ ನಾನು ತುಂಬ ಚೆನ್ನಾಗಿರ್ಬೇಕಾಗಿತ್ತು. ಇವೆರಡು ನನ್ನನ್ನು ಕಾಡುತ್ತೆ. ಇವೆರಡು ಆಗದಿರೋ ಕೆಲಸ. ಓದೋದಾಗದ್ ಬೇಡ, ಕುಟುಂಬದ ಜೊತೆ ಆಗಲ್ಲ. ಆ ಕುಟುಂಬ, ನಿಮ್ಮ ಅಪ್ಪ ಅಮ್ಮ, ಅದು ನಮ್ಮ ಫ್ಯಾಮಿಲಿ ಎಲ್ಲಾದ್ರೂ ಆಗದಿರೋದು. ಯಾಕಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನೀವು ನನ್ನ ವಿಡಿಯೋ ಕರೆದ್ರಿ, ಎಷ್ಟೊತ್ತಿಗೆ ಬಂದೆ? ಆಗಲ್ಲ. ಆಫೀಸಿಗೆ ಬಂದೆ, ಜ್ಯೋತಿಷ ಹೇಳಿದೆ, ಅಲ್ಲೂ ಕ್ಲೈಂಟ್ ಇದು ಬಿಟ್ಟೆ, ಇಲ್ಲಿಗೆ ಬಂದು ಹಿಂಗೆ ನನ್ಗೆ ಟೈಮೇ ಇಲ್ದಂಗೆ ಆಗೋಗಿರುತ್ತೆ. ಹಾಗಾಗಿ ನಾನೇನು ಬಾಯಿಗೆ ಬಂದಾಗೆಲ್ಲ ಯಾರು ದುಡ್ಡು ಕೇಳಲ್ಲ. ನನ್ನ ಫೀಸ್ ಎಷ್ಟೇ ಕಿವಿದ್ರು ಅಷ್ಟೇ ಇರುತ್ತೆ. ಇವಾಗ ಒಂದು ಥಿಯೇಟ್ರಲ್ಲಿ ಮುಂದ್ಗಡೆ ಕುತ್ಕೊಂಡು 10 ರೂಪಾಯಿ, ಹಿಂದ್ಗಡೆ ಕುತ್ಕೊಂಡು 25 ರೂಪಾಯಿ, ಅದಕ್ಕೆ ಮೇಲೆ ಕುತ್ಕೊಂಡು 70, ಅದಕ್ಕೆ ಮೇಲೆ ಕುತ್ಕೊಂಡು 100 ರೂಪಾಯಿ ಅಂತಾರೆ. ಅದು ಬಿಸಿ ಶೆಡ್ಯೂಲ್ ಮಾಡ್ತಾರೆ. ನಾನು ಹಂಗೇನಿಲ್ಲ, ಯಾವಾಗಲೂ 25 ರೂಪಾಯಿನೇ. 25 ರೂಪಾಯಿನೇ. ಓಕೆ ಮೇಡಮ್, ಕೊನೆಯದಾಗಿ ನಿಮ್ಮನ್ನು ಕೇಳ್ತಾ ಇರೋದು, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಸ್ಟಾರ್ಟಿಂಗ್ ಡೇಸ್ ಇಂದ ನೀವು ಜೊತೆಲಿ ಏನು ಜೀವನ ಮಾಡ್ಕೊಂಡ್ ಬಂದಿದ್ದೀರಾ? 2003ರಲ್ಲಿ ಮದುವೆ ಆಗಿದೆ, ಇವಾಗ 2026ರಲ್ಲಿ ಇದ್ದೀರಾ. ಇಬ್ಬರಾಗಿದ್ದವ್ರು ಈಗ 3 ಜನ, 98 ಇಂದ ಜೊತೆಲಿದ್ದೀರಾ, ಇನ್ನು ಸೂಪರ್. ಅಂಡ್ ಈಗ ಇಬ್ಬರಿದ್ದವರು 3 ಜನ ಆಗಿದ್ದೀರಾ, ಏನ್ ಹೇಳ್ತೀರಾ? ಚೆನ್ನಾಗಿದೆ ಲೈಫ್, ಚೆನ್ನಾಗಿದ್ದೀವಿ. ಓಕೆ, ಜ್ಯೋತಿಷ ಬದಲಾವಣೆ ಮಾಡ್ಕೋಬೇಕು ಆರ್ಯವರ್ಧನ್ ಸರ್, ಲಾಸ್ಟ್ ಒಂದು ನಿಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಂದ್ರೆ ಏನು? ಬದಲಾವಣೆನ ಇಲ್ಲ, ಇವಾಗ ಫುಲ್ ಚೇಂಜ್ ಆಗಿದ್ದಾರೆ. ಎಲ್ಲ ಅವರೇ ಅರ್ಥ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು 90% ಚೇಂಜ್ ಆಗಿದ್ದಾರೆ. ಸೊ ಹ್ಯಾಪಿ ಆಗಿದ್ದೀರಾ, ಹೀಗೆ ಹ್ಯಾಪಿ ಆಗಿ. ತಮಿಳ್ ಕೂಡ ಮಾಡ್ತೀನಿ ಪ್ರೋಗ್ರಾಮ್ ನಾನು. ಓಕೆ, ತುಂಬಾ ಚೆನ್ನಾಗಿ ತಮಿಳ್ ಪ್ರೋಗ್ರಾಮು ಕೊಡ್ತೀನಿ. ವಿಜಯದೆಲ್ಲ ನಾನೇ ಫಸ್ಟ್ ಹೇಳಿದ್ದು. CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಎಲ್ಲ ಶಾಕ್ ಆದ್ರು. DK ಶಿವಕುಮಾರ್ದು ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಹೇಳ್ತೀನಿ. ಈ ನಡುವೆ ನಾನು ಹೇಳಕ್ ಇಷ್ಟಪಡಲ್ಲ. ನನ್ಗೆ ತಲೆ ಟ್ರೋಲು ಕಾಂಟ್ರವರ್ಸಿಗಳೆಲ್ಲ ಬೇಡ ಅಂತ ಹೇಳಿ. ಬೇಡ ಅಂದ್ರೆ ಯಾರು ನೋಯಿಸಕ್ ಹೋಗಲ್ಲ, ತುಂಬಾ ನೋಯಿಸಕ್ ಹೋಗಲ್ಲ, ಅಷ್ಟು ಏನಿಲ್ಲ. ಓಕೆ ಓಕೆ, ಖುಷಿ ಆಯ್ತು ನಿಮ್ಮ ಹ್ಯಾಪಿ ಅಂಡ್ ಕ್ಯೂಟ್ ಫ್ಯಾಮಿಲಿನ ನೋಡಿ ಅಂಡ್ ನಿಮ್ಮ ಜರ್ನಿಯನ್ನ ನೋಡಿ. ಮುಖ್ಯವಾಗಿ ಆರ್ಯವರ್ಧನ್ ಸರ್ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳುವಾಗ ಬೇರೆನೇ ಜನರಿಗೆ ಮೈಂಡ್ ಸೆಟ್ ಇರುತ್ತೆ ಅಂಡ್ ನನಗೂ ಕೂಡ ಬೇರೆನೇ ಮೈಂಡ್ ಸೆಟ್ ಕ್ರಿಯೇಟ್ ಆಗಬಹುದು. ಆದ್ರೆ ಇವತ್ತು ನಿಮ್ಮ ಜೊತೆ ಮಾತನಾಡಿದಾಗ ನಿಜಕ್ಕೂ ಖುಷಿ ಆಯ್ತು. ಹೀಗೆ ಖುಷಿಯಾಗಿರಿ, ಈ ಹ್ಯಾಪಿ ಫ್ಯಾಮಿಲಿ ಯಾವಾಗ್ಲೂ ಹ್ಯಾಪಿ ಆಗೇ ಇರ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದಾಗ ಈ ಕಾರ್ಯಕ್ರಮ ನೋಡೋದು, ನನ್ನ ಬ್ರಹ್ಮ ನನ್ನ ಭದ್ರಕಾಯ 9 ನಾವು ಕೂಡ ಸಕಲ ಸಂಪದ ಕೊಟ್ಟು ಕಾಪಾಡಲಿ. ಹಾಗಾಗಿ ನನ್ನ ಹೆಂಡತಿ ತುಂಬಾ, ನಮ್ಗೆ ಮಾತ್ರ ಗೊತ್ತು, ಮಾತಾಡೋದು ಕಮ್ಮಿ, ಜವಾಬ್ದಾರಿ ಜಾಸ್ತಿ. ನಿಮಗೆ ಜವಾಬ್ದಾರಿ ತುಂಬಾ ಜಾಸ್ತಿ. ನನ್ಗೊಬ್ಬರಿಗೇನೆ ಅನ್ಸುತ್ತೆ, ನಮ್ಮ ಮನೇಲಿ ಟೈಮಿಗೆ ಅಲಾರಾಮ್ ಇಡೋದು ಬೇಕಾಗಿಲ್ಲ. ನಾನು ಈ ಟೈಮಿಗೆ ಎದ್ದೇಳ್ಬೇಕು, ಆ ಟೈಮ್ ಪರ್ಫೆಕ್ಟ್ ಆಗಿದೆ, ನನಗೆ ಮಾತ್ರ ಅಲಾರಾಮ್ ಬೇಕಾಗಿಲ್ಲ. ಓಕೆ, ಹೀಗೆ ಸುಖವಾಗಿರಿ, ನೀವು ಫ್ಯಾಮಿಲಿ ನಗ್ನಗ್ತಾ ಇರ್ಲಿ. ಎಸ್, ಇದು ಇವತ್ತಿನ ಈ ಕಾರ್ಯಕ್ರಮ. ಬಹುಶಃ ಆರ್ಯವರ್ಧನ್ ಸರ್ ಬಗ್ಗೆ ಟಿವಿ ಮುಂದೆ ನೋಡಿದಾಗ, ಟಿವಿ ಕ್ಯಾಮ್ರಾಗಳಲ್ಲಿ ಕಾಣಿಸ್ಕೊಂಡಾಗ ಒಂದಿಷ್ಟು ಅವರ ಪ್ರಿಡಿಕ್ಷನ್ ಗಳನ್ನ ನೋಡಿ ನಾವು ಏನೇನೋ ಥಿಂಕ್ ಮಾಡಬಹುದು. ಆದ್ರೆ ನಿಜವಾಗ್ಲೂ ಅವರ ವೈಫ್ ಅವರ ಸತ್ಯವನ್ನ ಬಿಚ್ಚಿಟ್ರು. ಯಾವುದೇ ಒಂದು ಪ್ರಿಡಿಕ್ಷನ್ ಕೊಡುವ ಮುಂಚೆ ಅವರು ಅವರ ಜೀವನದಲ್ಲಿ ಮೊದಲು ಅದನ್ನ ಅಳವಡಿಸ್ಕೊಳ್ತಾರೆ. ಹೇಳ್ಬಹುದು ಎಷ್ಟೋ ಗುರುಜಿಗಳು ಅವರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳಲ್ಲ, ನಿಂದು ನೀನ್ ನೋಡ್ಕೋ ಅಂತ ಒಂದಿಷ್ಟು ಕಮೆಂಟ್ಸ್ಗಳು ಬ್ಯಾಡ್ ಏನು ಇಂಪ್ರೆಷನ್ ಕ್ರಿಯೇಟ್ ಮಾಡಬಹುದು. ಆದ್ರೆ ನಿಜಕ್ಕೂ ಆರ್ಯವರ್ಧನ್ ಗುರುಜಿ ಅವರ ಲೈಫ್ ಸ್ಟೋರಿ ಅಂಡ್ ಅವರ ಫ್ಯಾಮಿಲಿಯನ್ನ ನೋಡಿ ನನಗಂತೂ ಖುಷಿ ಆಯ್ತು ಅಂಡ್ ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ. ಹೀಗೆ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.